ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ವಿದ್ಯಾಪೀಠ studies.com ಗೆ ಸುಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನ್ ಮಾಡೋಣ ಅಂದ್ರೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇರ್ತಕ್ಕಂಥ ಕೌಂಟಿಂಗ್ ಫಿಗರ್ಸ್ ಟ್ರಿಕ್ಸ್ ಅಂತ ಇದೆ, ಅಂದ್ರೆ ಆಕೃತಿ ಎಣಿಸುವಿಕೆ ಅಂತ ಇದೆ. ಈ ಆಕೃತಿ ಎಣಿಸುವಿಕೆ ಏನಿದೆಯಲ್ಲ, ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳುವಂತ ಒಂದು ಚಾಪ್ಟರ್ ಅಂತ ಹೇಳ್ಬೋದು. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆಕೃತಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ತ್ರಿಭುಜಗಳು, ಒಂದು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು, ಅಥವಾ ಕೊಟ್ಟಿರುವ ಚಿತ್ರದಲ್ಲಿ ಚೌಕಗಳ ಸಂಖ್ಯೆ ಎಷ್ಟು, ಕೊಟ್ಟಿರುವ ಚಿತ್ರದಲ್ಲಿ ಒಂದು ಆಯತಗಳ ಸಂಖ್ಯೆ ಎಷ್ಟು, ಸರಳ ರೇಖೆಗಳ ಸಂಖ್ಯೆ ಎಲ್ಲ ಈ ಒಂದು ಚಾಪ್ಟರ್ದಲ್ಲಿ, ಈ ಒಂದು ವಿಡಿಯೋದಲ್ಲಿ, ಕಂಪ್ಲೀಟ್ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರೆ ಎಲ್ಲ ಕ್ಲೀನ್ ಆಗಿ ಒನ್ ಬೈ ಸ್ಟಡಿ ಮಾಡ್ತಾ ಹೋಗೋಣ. ಇದು ನೀವು ಏನ್ ಮಾಡ್ಬೇಕಂದ್ರ ಕರೆಕ್ಟಾಗಿ ಈ ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಬೇಕಷ್ಟೇ, ಆಯ್ತಾ. ಒನ್ ಬೈ ಡಯಾಗ್ರಾಮ್ ಇರ್ತಾವ, ಆ ಡಯಾಗ್ರಾಮ್ ನೋಡಿದ ತಕ್ಷಣ ಏನ್ ಮಾಡ್ಬೇಕು, ನೀವು ಪರ್ಫೆಕ್ಟ್ ಆಗಿ ನೋಟ್ ಮಾಡ್ತಾ ಬರ್ಬೇಕು, ನೋಟ್ಸ್ ಅನ್ನ ಮಾಡ್ತಾ ಬರ್ಬೇಕು. ಅದ್ರ ಜೊತೆಗೆ ಇರ್ತಕ್ಕಂಥ ಏನೇನು ಕಾನ್ಸೆಪ್ಟ್ ಎಲ್ಲ ಒನ್ ಬೈ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ಇಲ್ಲಿ ಒಂದೇ ಒಂದು ಕಾನ್ಸೆಪ್ಟ್ ಅಂತ ತಗೋಣ. ಸೊ ಒಂದೇ ಕ್ವಶನ್ ಅಂತ ತಗೋಣ. ಈ ಕ್ವಶನ್ ಅನ್ನೋಕ್ಕಿಂತ ಮೊದಲು ಬೇಸ್ ಅನ್ನ ಕಲಿಯೋಣ. ಸೊ ಬೇಸಿಕ್ ಏನಿದೆ, ಈ ಚಿತ್ರ ಬಿಡಿಸ್ಬೇಕಾದ್ರೆ, ತ್ರಿಭುಜ ಬಿಡಿಸ್ಬೇಕಾದ್ರೆ ಬೇಸ್ ಏನ್ ನೋಡೋಣ. ಸೊ ಈ ತರ ಒಂದು ನೋಡ್ರಿ, ಇದೊಂದ ಚಿತ್ರ ಇತ್ತಂದ್ರ, ಈ ಯೆಲ್ಲೋ ಲೈನ್ ಚಿತ್ರ ಇತ್ತಂದ್ರ ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ, ಇದಕ್ಕೆ ಒಂದ ಅನ್ಬೇಕು. ಈ ಚಿತ್ರದಲ್ಲಿ ಇರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ, ಓನ್ಲಿ ಒನ್ ಅಂತ ಹೇಳ್ಬೇಕಷ್ಟೇ. ಅದೇ ರೀತಿಯಾಗಿ ಏನಿದೆ ಅಂದ್ರೆ ನೆಕ್ಸ್ಟ್ ಇದೆ ನೋಡ್ರಿ, ಈ ತರ ಬೇರೆ ಬೇರೆ ಕಾನ್ಸೆಪ್ಟ್ ಅದಾವ, ಅವನು ಕೂಡ ನೀವು ಗಮನಿಸ್ಬೇಕಷ್ಟೇ. ಇಲ್ಲಿ ನೋಡ್ರಿ, ಇದು ಒಂದು ತ್ರಿಭುಜ ಆಯ್ತು. ಇನ್ನು ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜ ಸಂಖ್ಯೆಯನ್ನ ನಾವು ಗಮನಿಸಿದಾಗ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ನಾರ್ಮಲ್ ಆಗಿ ಚೆಕ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ನಾರ್ಮಲ್ ಆಗಿ ಯಾವ ತರ ಚೆಕ್ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ, ಇದು ಒಂದು ತ್ರಿಭುಜ ಆಕತಿ, ಇದು ಒಂದು ತ್ರಿಭುಜ, ಆಮೇಲೆ ಇದು ಎರಡನೇ ತ್ರಿಭುಜ, ಇದು ಎರಡು ಆದ್ರ ಇನ್ನ ದೊಡ್ಡದೊಂದು ಆಕತಿ. ಸೊ ದೊಡ್ಡದೊಂದು ತ್ರಿಭುಜ, ಇದು ಫುಲ್ ದೊಡ್ಡದ ಕಂಪ್ಲೀಟ್ ಒಂದು ತ್ರಿಭುಜ ಆದ್ರ ಸೊ ಈ ಚಿತ್ರದಲ್ಲಿ ಇರ್ತಕ್ಕಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ. ಸೊ 3 ಅಂತ ಹೇಳ್ಬೇಕಷ್ಟೇ. ಎಷ್ಟು ಹೇಳ್ಬೇಕು? ಸೊ 3. ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ 3 ಆಕತಿ. ಇನ್ನು ನಾವೇನ್ ಮಾಡೋಣ ಅಂದ್ರೆ ಈ ಕಾನ್ಸೆಪ್ಟ್ ಈಗ ಜಾಸ್ತಿ ಕೊಟ್ಟಾಗ ಈಗ ನೋಡ್ರಿ, ನಾವು ಸಿಂಪಲ್ ಇದ್ರೆ ಬಿಡಿಸಿದು, ಇನ್ನು ಜಾಸ್ತಿ ಇದ್ದಾಗ ಏನ್ ಮಾಡ್ಬೇಕು, ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಬೇಕು. ಯಾಕಂದ್ರೆ ಈ ತರ ನಾವೇನ್ರ ಬಿಡಿಸಕಂದ್ರೆ ಏನಾಗ ಕರೆಕ್ಟ್ ಆಗಿ ಬರಲ್ಲ, ಅಂದ್ರೆ ನಮ್ ಟೈಮ್ ವೇಸ್ಟ್ ಆಕತಿ. ಅತ್ಯಂತ ಸರಳವಾಗಿ ಮತ್ತು ಟ್ರಿಕ್ಸ್ ಮುಖಾಂತರ ಇದನ್ನ ಹೇಳ್ಕೊಡ್ತೀನಿ, ಯಾವ ತರ ಕ್ಲೀನ್ ಆಗಿ ಜಸ್ಟ್ ಗಮನಿಸ್ಬೇಕು. ಇಲ್ಲಿ ನೋಡ್ರಿ, ಯಾವ ತರ ಟ್ರಿಕ್ಸ್ ಅನ್ನ ಇದಕ್ಕೆ ಬಳಕೆ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ, ಈ ಬೇಸ್ ಲೈನ್ ಇದೆಯಲ್ಲ, ಈ ಬೇಸ್ ಲೈನ್ 1 ಅಂತ ಕೊಡ್ಬೇಕಷ್ಟೇ. ಇಲ್ಲಿ ಒಂದು ಬೇಸ್ ಲೈನ್ ಇದೆ, ಇದಕ್ಕೆ 2 ಅಂತ ಕೊಡ್ಬೇಕು. ಅರ್ಥ ಆಯ್ತಾ? ಇದು 1 ಮತ್ತು 2 ಅಂತ ಕೂಡಿಸ್ಬೇಕು, ಆಯ್ತಾ. 1 + 2 ಎಷ್ಟಾಗುತ್ತದೆ? 1 + 2 = 3. ಹಾಗಾದ್ರೆ ಈ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಕೇಳಿದಾಗ 3 ಅಂತ ಹೇಳ್ಬೇಕಷ್ಟೇ, 3. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಮತ್ತೆ ಏನ್ ಮಾಡ್ಬೇಕು, ಇದೇ ತರ ಇದಕ್ಕೆ ಅಪ್ಲೈ ಮಾಡ್ತಾ ಬರ್ಬೇಕಷ್ಟೇ. ಜಸ್ಟ್ ಗಮನಿಸ್ಬೇಕು. ಇಲ್ಲೂ ಬೇಸ್ ಲೈನ್ ಇದೆ ನೋಡ್ರಿ, ಇದಕ್ಕೂ ಬೇಸ್ ಲೈನ್ ಏನ್ ಮಾಡ್ಬೇಕು, ನಂಬರ್ ಕೊಡ್ತಾ ಬರ್ಬೇಕಷ್ಟೇ. ಇಲ್ಲಿ ನೋಡ್ರಿ, ಇದು 1 ಅಂತ ಇದೆ, ಇದು 2 ಇದೆ, ಇದು 3 ಇದೆ. ಅಂದ್ರ ಈ ಬೇಸ್ ಲೈನ್ 1 and 2 and 3 ಈ ಬೇಸ್ ಲೈನ್ ನಂಬರ್ ಕೊಡ್ಬೇಕು. ನಂಬರ್ ಕೊಟ್ಟು ಏನ್ ಮಾಡ್ಬೇಕಂದ್ರ ಅದನ್ನ ಪ್ಲಸ್ ಮಾಡ್ತಾ ಬರ್ಬೇಕಷ್ಟೇ. ನೋಡ್ರಿ, 1 + 2 + 3 1 + 2 + 3 = ಎಷ್ಟಾಗುತ್ತದೆ? 6 ಆಗುತ್ತದೆ. ಹಾಗಾದ್ರೆ ಈ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 6 ಅಂತ ಹೇಳ್ಬೇಕು. 6 ಹೆಂಗಾಕವು ಗಮನಿಸೋಣ. ಈಗ ನೋಡ್ರಿ, ಸಿಂಗಲ್ ಗಮನಿಸಿದಾಗ ಇದು ಒಂದು ತ್ರಿಭುಜ ಆಗತ್ತೆ, ಇದು ಎರಡನೇ ತ್ರಿಭುಜ ಆಯ್ತಾ, ಇದು ಮೂರನೇ ತ್ರಿಭುಜ, ಇದು 3 ಅದು. ಅದರರ್ಥ ಇಲ್ಲಿ 3 ತ್ರಿಭುಜ ಅಂತ ಕನ್ಫರ್ಮ್ ಆಯ್ತು, ಆಯ್ತಾ. ಸಿಂಗಲ್ 3 ತ್ರಿಭುಜ ಆಯ್ತು. ನೆಕ್ಸ್ಟ್ ಗಮನಿಸ್ರಿ, ನೆಕ್ಸ್ಟ್ ನೋಡ್ರಿ, ಈ 1 ಮತ್ತು 2 ಕೂಡಿ 1 ತ್ರಿಭುಜ ಆಗತ್ತೆ. 1 ಮತ್ತು 2, ಈ 1 ಮತ್ತು 2 ಕೂಡಿ 1 ತ್ರಿಭುಜ. ಅದೇ ರೀತಿಯಾಗಿ 2 ಮತ್ತು 3 ಕೂಡಿ 1 ತ್ರಿಭುಜ, 2 ಮತ್ತು 3 ಸಂಖ್ಯೆ ಕೂಡಿ 1 ತ್ರಿಭುಜ ಅಂದ್ರ ಇವು 2 ತ್ರಿಭುಜ ಆಕವು. ಇಲ್ಲಿ 2 ತ್ರಿಭುಜ ಆಯ್ತು. ಅದೇ ರೀತಿಯಾಗಿ ಇನ್ನ ದೊಡ್ಡದೊಂದು ತ್ರಿಭುಜ, ಫುಲ್ ದೊಡ್ಡದೊಂದು ತ್ರಿಭುಜ ಅಂದಾಗ ಇದು 1 ತ್ರಿಭುಜ. ಟೋಟಲ್ ಆಗಿ ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಸೊ 6 ಆಗುತ್ತದೆ. ನಾವೇನ್ ಮಾಡ್ಬೇಕು ಹೇಳ್ರಿ, ಈ ತರ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಬೇಕು. 1 + 2 + 3 ಅನ್ನ ಯೂಸ್ ಮಾಡ್ಕೋಬೇಕು. ಈ ತರ ಪ್ರಶ್ನೆಗಳನ್ನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಾನ, ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ನೀವು ಸಾಲ್ವ್ ಮಾಡ್ತಾ ಬರ್ಬೇಕಷ್ಟೇ. ಸೊ ಅರ್ಥ ಆಯ್ತಾ? ಇಲ್ಲಿ ನೋಡಿ, ಹಿಂಗೆಲ್ಲ ಕೊಡ್ತಾನೆ ಎಕ್ಸಾಮ್ದಾಗ, ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೊಡ್ತಾನೆ. ಸೊ ತ್ರಿಭುಜಗಳ ಬಗ್ಗೆ ಗಮನಿಸ್ಬೇಕಷ್ಟೇ. ಈ ಪಾಯಿಂಟ್ ದಲ್ಲಿ ಇನ್ನೊಂದು ವಿಚಾರನ ಗಮನಿಸ್ಬೇಕಂದಾಗ ಸೊ ಇದೆಲ್ಲ ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ಇನ್ನ ಇದೇ ಪಾಯಿಂಟ್ ದಲ್ಲಿ ಮತ್ತೇನ್ ಪ್ರಶ್ನೆ ಕೇಳಬಹುದು, ಈ ಚಿತ್ರನ ಇಟ್ಕೊಂಡು ಮತ್ತೆ ಪ್ರಶ್ನೆ ಏನ್ ಕೇಳಬಹುದು ಅಂದ್ರೆ ಸರಳ ರೇಖೆ ಕೇಳಬಹುದು. ಈ ಚಿತ್ರದಲ್ಲಿರುವ ಸರಳ ರೇಖೆ ಅಂತ ಕೇಳ್ಬೋದು, ಸ್ಟ್ರೇಟ್ ಲೈನ್ಸ್ ಅಂತ. ಈ ಚಿತ್ರದಲ್ಲಿರುವ ಸರಳ ರೇಖೆ ಅಂತ ಕೇಳ್ಬೋದು. ಈ ಚಿತ್ರ ಕೊಟ್ಟ ಸರಳ ರೇಖೆ ಕೇಳ್ತಾನೆ. ಸರಳ ರೇಖೆ ಅಂದ್ರೆ ಇಲ್ಲಿ ಹಿಡ್ಕೊಂಡಿದ್ದು 1 ಸರಳ ರೇಖೆ, ಈ 2 ಸರಳ ರೇಖೆ, ಇದು 3 ಸರಳ ರೇಖೆ, ಇದು 4 ಅಂತ ಹೇಳ್ಬೋದು. ಈ ಚಿತ್ರದಲ್ಲಿರುವ ಸರಳ ರೇಖೆ ಸಂಖ್ಯೆ ಎಷ್ಟಾಗುತ್ತದೆ? ಸೊ 4 ಅಂತ ಹೇಳ್ಬೋದು. ಇದು 1 2 3, ಆಮೇಲೆ ಅಡ್ ಲೈನ್ ಒಂದು ಎಷ್ಟಾಗುತ್ತದೆ? 4 ಆಗುತ್ತೆ.
ಅದೇ ತರ ಇಲ್ಲಿ ಎಷ್ಟಾಗುತ್ತೆ ಕೇಳಿದಾಗ ಸೊ ಇದು ಒಂದು ಸರಳ ರೇಖೆ, 2 3 ಆಮೇಲೆ 4 ಆಮೇಲೆ 5 ಈ ಚಿತ್ರದಲ್ಲಿರುವ ಸರಳ ರೇಖೆ, ತ್ರಿಭುಜ ಅಲ್ಲ ಸರಳ ರೇಖೆ. ಸರಳ ರೇಖೆ ಕೇಳಿದಾಗ ಈ ಚಿತ್ರದಲ್ಲಿ 4 ಆ ಚಿತ್ರದಲ್ಲಿ 5 ನಿಮಗೆ ಎಕ್ಸಾಮ್ದಲ್ಲಿ ಮಾಡೋದು ಮಿಕ್ಸ್ ಮಾಡಿ ಕೇಳಬಹುದು. ಈ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಮತ್ತು ಸರಳ ರೇಖೆ ಸಂಖ್ಯೆಯನ್ನು ಕಂಡುಹಿಡಿಯುವಂತ ಪ್ರಶ್ನೆ ಕೊಟ್ಟಾಗ ನೀವೇನ್ ಮಾಡಬೇಕು, ಈ ತರ ಗಮನಿಸ್ಬೇಕಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ನಿಮಗೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳುವಂತ ಪ್ರಶ್ನೆಗಳನ್ನ ನಾ ಈ ತಗೊಂಬಂದನಿ. ಜಸ್ಟ್ ನೋಡ್ರಿ, ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೊಟ್ಟಾಗ ನಾನು ನಿಮ್ಗೆ ಪ್ರೀವಿಯಸ್ ಹೇಳಿ ಆ ತರ ಕಾನ್ಸೆಪ್ಟ್ ಅನ್ನು ನೀವೇನ್ ಮಾಡ್ಬೇಕು, ಬಳಕೆ ಮಾಡ್ಬೇಕು ಅಷ್ಟೇ. ನೋಡ್ರಿ ಸಾಲ್ವ್ ಮಾಡ್ತಾ ಬರ್ರಿ, ನೋಡೋಣ ಯಾವ ತರ ಸಾಲ್ವ್ ಮಾಡ್ತೀರಿ. ಇಲ್ಲಿ ನೋಡ್ರಿ, ಇಲ್ಲಿ 1 ಅಂತ ಕೊಡ್ಬೇಕು, ಇಲ್ಲಿ ಎಷ್ಟು ಕೊಡ್ಬೇಕು 2, ಇಲ್ಲಿ ಎಷ್ಟು 3, ಇಲ್ಲಿ ಎಷ್ಟು 4 ಅಂತ ಕೊಡ್ಬೇಕು. 1 2 3 4 ಅಂತ ಕೊಟ್ಟಾಗ ನೀವು ಪ್ಲಸ್ ಮಾಡ್ಬೇಕಷ್ಟೇ. 1 2 3 4 ಅಂದಾಗ ಎಷ್ಟಾಗುತ್ತದೆ, ಕೂಡಿಸಿದಾಗ 10 ಆಗುತ್ತದೆ. ಆಯ್ತಾ? ಅಂದ್ರೆ 1 2 3 3 ಪ್ಲಸ್ 3 6 6 ಪ್ಲಸ್ 4 ಎಷ್ಟು 10. ಅದೇ ರೀತಿಯಾಗಿ ನೆಕ್ಸ್ಟ್ ಗಮನ ಕೊಡ್ಬೇಕಷ್ಟೇ. ಇಲ್ಲೂ ಕೂಡ 1 2 3 4 5. ಆಯ್ತಾ? 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಅಂದಾಗ ಎಲ್ಲ ಆಡ್ ಮಾಡಿದಾಗ ಕೂಡಿಸ್ಬೇಕು. 1 2 3 3 ಪ್ಲಸ್ 3 6 6 ಪ್ಲಸ್ 4 10 10 ಪ್ಲಸ್ 5 ಸೊ 15. ಈ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ, ಫೈಂಡ್ ದ ಟ್ರಯಾಂಗಲ್ಸ್ ಇನ್ ದಿಸ್ ಫಿಗರ್ ಅಂತ ಕೊಟ್ಟಾಗ ಈ ಚಿತ್ರದಲ್ಲಿರ್ತಕ್ಕಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟಾಗುತ್ತದೆ, 15 ಆಗುತ್ತದೆ. ಇಲ್ಲಿ ಎಷ್ಟಾಗುತ್ತದೆ, 10 ಆಗುತ್ತದೆ. ಇಂಥವೆಲ್ಲ ಗಮನಿಸ್ಬೇಕಷ್ಟೇ. ಇದಕ್ಕೆ ನಾವೇನ್ ಕರಿತೀವಿ, ಟೈಪ್ 1 ಕ್ವಶನ್ಸ್ ಅಂತ ಕರಿತೀವಿ. ಟೈಪ್ 1 ಕ್ವಶನ್ಸ್ ಅಂದ್ರೆ ಈ ತರ ಲೈನ್ಸ್ ಇರ್ತಾವ. ನೆಕ್ಸ್ಟ್ ಈಗ ನಾವು ಟೈಪ್ 2 ಬಗ್ಗೆ ಹೋಗೋಣ. ಟೈಪ್ 2 ಬಗ್ಗೆ ಸೊ ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ ಟೈಪ್ 2 ಯಾವ ತರ ಇದೆ ನೋಡ್ರಿ, ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೋರಿ. ಇದಕ್ಕೆ ನಾ ಮೊದಲು ಬೇಸಿಕ್ ಅಂತ ಹೇಳ್ತಾನೆ. ಬೇಸಿಕ್ ಒಂದು ಕ್ವಶನ್ ತಗೊಂಡ್ಬಿಡ್ತಾನೆ. ಬೇಸಿಕ್ ಕ್ವಶನ್ ಇಲ್ಲಿ ಗಮನಿಸ್ಬೇಕಷ್ಟೇ. ಸೊ ಈ ತರ ಬೇಸಿಕ್ ಕ್ವಶನ್ ಗಮನಿಸಿದಾಗ ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು 1 ಆಗತ್ತೆ. ಅದೇ ರೀತಿ ನಾ ಏನ್ ಮಾಡ್ತಾನೆ, ಇಲ್ಲಿ ಒಂದು ಲೈನ್ ಕೊಟ್ಬಿಡ್ತಾನೆ. ಸೊ ಈ ಲೈನ್ ಕೊಟ್ಟಾಗ ಏನಾಗತ್ತೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಒಂದು ತ್ರಿಭುಜ ರೆಡಿ ಆಕತಿ. ಸೊ ಈ ತರ ಇದ್ದಾಗ ಏನ್ ಮಾಡ್ಬೇಕಂದ್ರ ಇಲ್ಲಿ ಒಂದು ತ್ರಿಭುಜ ಆಯ್ತದ, ಇದು ಒಂದು ರೆಡ್ ಲೈನ್ ಏನಾಕತಿ, ಒಂದು ತ್ರಿಭುಜ ಆಕತಿ. ಆಮೇಲೆ ಈ ಯೆಲ್ಲೋ ಲೈನ್ ಇದೆಯಲ್ಲ ದೊಡ್ಡದ, ಇದೊಂದು ತ್ರಿಭುಜ. ಅದಕ್ಕೆ ನಾವೇನ್ ಮಾಡ್ಬೇಕು, ಟ್ರಿಕ್ಸ್ ಅನ್ನ ಇಲ್ಲಿ 1 ಅಂತ ಬರ್ಕೋಬೇಕು, ಇಲ್ಲಿ 2 ಅಂತ ಬರ್ಕೋಬೇಕು. ಸೊ 1 2 ಅಂದ್ರ ಆನ್ಸರ್ ಇದಕ್ಕೆ ಎಷ್ಟಾಗುತ್ತದೆ, 2 ಅಂತ ಆಗತ್ತೆ. ಈ ಮೇಲಿಂದ ಒಂದು ದೊಡ್ಡದೊಂದು, ಮತ್ತೆ ಇದಲ್ಲ, ಇದು ಒಂದು ತ್ರಿಭುಜ ಆಗಲ್ಲ. ಇದೊಂದು ತ್ರಿಭುಜ ಆಗಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕು, 1 2 ಟೋಟಲ್ ಆಗಿ 2 ತ್ರಿಭುಜ ಆಯ್ತು. ಇನ್ನು ಇಲ್ಲಿ ಗಮನಿಸಿದಾಗ ಏನ್ ಮಾಡ್ಬೇಕಂದ್ರ ಇಲ್ಲೂ ಕೂಡ 1 2 3 ಈ ಚಿತ್ರದಲ್ಲಿರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಕೇಳಿದಾಗ 3 ಆಗುತ್ತದೆ. ಯಾವ ತರ ಅಂದ್ರೆ ಇದು ಒಂದು ತ್ರಿಭುಜ, ಇದು ಒಂದು ತ್ರಿಭುಜ, ಇದು 2 ತ್ರಿಭುಜ, 2ನೇ ತ್ರಿಭುಜ, ಇದು ದೊಡ್ಡದು 3ನೇ ತ್ರಿಭುಜ. ಟೋಟಲ್ ಎಷ್ಟಾಗುತ್ತದೆ, 3 ತ್ರಿಭುಜಗಳು ಈ ಚಿತ್ರದಲ್ಲಿ. ಇನ್ನು ನೀವು ಆ ಚಿತ್ರನ ಸೊ ಗಮನಿಸ್ಬೇಕು. ಆ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜ ಸಂಖ್ಯೆನ ನೀವು ನೋಡ್ರಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ 1 ಅನ್ಕೊಡ್ಬೇಕು. 1 2 3 4 ಅದರ ಅರ್ಥ ಸೊ ಈ ಚಿತ್ರದಲ್ಲಿ ಇರ್ತಕ್ಕಂಥ ಕೊನೆಯ ಸಂಖ್ಯೆನ ಆನ್ಸರ್. ಇಲ್ಲಿ ನೋಡ್ಕೊಡ, ಇಲ್ಲಿ 1 2 ಅಂದ್ರೆ ಆನ್ಸರ್ 2, 1 2 3 ಆನ್ಸರ್ 3. ಇಲ್ಲಿ 1 2 3 4 ಇದ್ದಾಗ ಆನ್ಸರ್ ಎಷ್ಟಾಗುತ್ತದೆ, 4 ಆಗುತ್ತದೆ. ಸೊ ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 4 ಆಗುತ್ತದೆ. ಗಮನಿಸಬೇಕು, ಇದು ಟೈಪ್ 2 ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್. ಇನ್ನ ಇದ್ರ ರಿಲೇಟೆಡ್ ಮತ್ ನೆಕ್ಸ್ಟ್ ನೋಡೋಣ, ಒಂಚೂರು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ನೋಡ್ರಿ. ಈ ಟೈಪ್ 1 ಟೈಪ್ 2 ಮರ್ಜ್ ಮಾಡಿಕೊಟ್ಟಾನ. ಟೈಪ್ 1 ಮತ್ತು ಟೈಪ್ 2 ಏನ್ ಮಾಡೋಣ, ಮರ್ಜ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾನ. ಇಲ್ಲೂ ಕೂಡ ನೀವೇನ್ ಮಾಡ್ಬೇಕಂದ್ರ ಗಮನಿಸ್ಬೇಕು. ಇದಕ್ಕೊಂದು ಬೇಸಿಕ್ ಕ್ವಶನ್ ತಗೋಣ. ಬೇಸಿಕ್ ಕ್ವಶನ್ ಅಂದ ಈ ತರ ತಗೊಳೋದು ಮೊದಲು. ಯಾವ ತರ ಅಂದ್ರ ಜಸ್ಟ್ ಗಮನಿಸ್ಬೇಕು. ಈ ತರ ಮೊದಲು ತಗೋಣ. ಈ ತರ ಒಂದ ಕ್ವಶನ್ ತಗೋಣ, ಆಮೇಲೆ ಉಳಿದು ಬಿಡಿಸೋಣ. ಬೇಸಿಕ್ ಆಗಿ ಜಸ್ಟ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲಿ ಒಂದು ತ್ರಿಭುಜ ಆಗತಿ, ಇದು ಒಂದು ತ್ರಿಭುಜ, ಅದ್ರ ಪಕ್ಕದಲ್ಲಿ ಒಂದು ತ್ರಿಭುಜ, 2 ತ್ರಿಭುಜ, ಆಮೇಲೆ ದೊಡ್ಡದೊಂದು ಟೋಟಲ್ ಆಗಿ 3 ತ್ರಿಭುಜ ಮೇಲೆ 3 ತ್ರಿಭುಜ ಆದ್ರ ನೆಕ್ಸ್ಟ್ ಗಮನಿಸ್ಬೇಕು. ಆಮೇಲೆ 3 ಆಗಣ, ಇದು 4ನೇ ತ್ರಿಭುಜ ಬ್ಲೂ ಲೈನ್, ಆಮೇಲೆ 5ನೇ ತ್ರಿಭುಜ, ಆಮೇಲೆ ದೊಡ್ಡದೊಂದು ಏನಾಗುತ್ತೆ 6 ಆಗುತ್ತದೆ. ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು, 6 ಆಯ್ತು. ಬಟ್ ಇದನ್ನ ಟ್ರಿಕ್ಸ್ ಮುಖಾಂತರ ಹೆಂಗ್ ಬಿಡಿಸ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಬೇಸ್ ಲೈನ್ ಮೆಥಡ್ ಹೇಳಿ ಅದನ್ನ ಫಾಲೋ ಮಾಡ್ಬೇಕಷ್ಟೇ. ಆಯ್ತಾ? ಇದು ಬೇಸ್ ಲೈನ್ ಇತ್ತಂದ್ರೆ ಇದಕ್ಕೆ 1 ಅಂತ ಕೊಡ್ಬೇಕು, ಇದು ಬೇಸ್ ಲೈನ್ ಇತ್ತಂದ್ರೆ 2 ಕೊಡ್ಬೇಕು. 1 + 2 ಎಷ್ಟಾಗುತ್ತದೆ, ಸೊ 3 ಆಗುತ್ತದೆ. ಇಲ್ಲೂ ಕೂಡ 1 ಮತ್ತು 2 ಕೂಡಿಸಿದಾಗ ಎಷ್ಟಾಗುತ್ತದೆ, ಸೊ ಇಲ್ಲೂ 3 ಆಗುತ್ತದೆ. 3 + 3 ಎಷ್ಟಾಗುತ್ತದೆ, ಸೊ ಆನ್ಸರ್ 6 ಆಗುತ್ತೆ. 3 + 3 ಎಷ್ಟಾಯ್ತು, 6. ಇದು ಬೇಸಿಕ್ ಅನ್ನ ಒಂದ್ ಸ್ವಲ್ಪ ಗಮನಿಸ್ಬೇಕು. ಅದೇ ರೀತಿಯಾಗಿ ಇದನ್ನ ಫಾಲೋ ಮಾಡ್ತಾ ಹೋಗ್ಬೇಕಷ್ಟೇ. ಇದೇ ತರ ಫಾಲೋ ಮಾಡ್ಬೇಕು. ಇದಕ್ಕೂ ಕೂಡ ನಾ ಹೇಳಿ ಬೇಸ್ ಲೈನ್ ಕೊಡ್ಬೇಕಂತ ಹೇಳಿ ಇಲ್ಲಿ ಗಮನಿಸ್ಬೇಕು. ನೋಡ್ರಿ, 1 2 3 4 ಅಂತಿದೆ. 1 + 2 3, 3 + 3 6, 6 + 4 ಎಷ್ಟು 10 ಅಂತ ಹೇಳ್ಬೇಕಷ್ಟೇ. 10 ಅಂದ್ರ
ಈ ಚಿತ್ರ ಮೇಲಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜ ಆಗುತ್ತೆ ಕೇಳಿದಾಗ 10 ಆಗುತ್ತದೆ. ಅದೇ ರೀತಿಯಾಗಿ 1 2 3 4 ಇಸ್ ಈಕ್ವಲ್ ಟು ಎಷ್ಟಾಗುತ್ತದೆ 10. 10 ಪ್ಲಸ್ 10 ಎಷ್ಟಾಗುತ್ತದೆ? ಸೊ 20 ಅಂತ ಹೇಳ್ಬೇಕು. 10 ಪ್ಲಸ್ 10 ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು? 20 ಅಂತ ಹೇಳ್ಬೇಕು. 20. ಅರ್ಥ ಆಯ್ತಾ? ಅದೇ ತರ ಆಗಿ ನಾವು ನೆಕ್ಸ್ಟ್ ನೋಡೋಣ. ಮುಂದಿನ ಕ್ವಶನ್ ಅನ್ನ ನೀವು ಬಿಡಿಸಿ ನೋಡೋಣ. ಸೊ ಕರೆಕ್ಟ್ ಆಗಿ ನೀವು ಬಿಡಿಸಿ ಆನ್ಸರ್ ಮಾಡಿ ನೋಡೋಣ. ಈ ನೆಕ್ಸ್ಟ್ ಕ್ವಶನ್ಗೆ ಇಲ್ಲೂ ಕೂಡ ಸೇಮ್ ಅಷ್ಟೇ ನಂಬರ್ ಕೊಡ್ತಾ ಬರ್ಬೇಕು. 1 2 3 4 ಇಸ್ ಈಕ್ವಲ್ ಟು ಎಷ್ಟಾಗುತ್ತದೆ? 10. 1 2 3 4 ಇಸ್ ಈಕ್ವಲ್ ಟು 10. 1 2 3 4 ಇಸ್ ಈಕ್ವಲ್ ಟು ಎಷ್ಟಾಗುತ್ತದೆ? 10 ಆಗುತ್ತದೆ. 10 10 10 ಎಷ್ಟಾಗುತ್ತದೆ? 30. ಅಂದ್ರ ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಕೇಳಿದಾಗ 30 ಆಗುತ್ತದೆ. ಸೊ ಕರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ ಈ ತರ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ನೋಡ್ರಿ, ಮುಂದಿನ ಕ್ವಶನ್ ಗಮನಿಸೋಣ. ಮುಂದಿನ ಕ್ವಶನ್ ಏನಿದೆ ಅಂದ್ರೆ ಮಿಕ್ಸ್ ಬಂದಿದೆ. ಇದು ಟೈಪ್ 1 ಟೈಪ್ 2 ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಇಲ್ಲೂ ಕೂಡ ನೀವೇನ್ ಮಾಡ್ಬೇಕಂದ್ರೆ ಸೇಮ್ ಮೆಥಡ್, ಬೇಸ್ ಲೈನ್ 1 ಅಂತ ಕೊಡ್ಬೇಕಷ್ಟೇ. ಇಲ್ಲೊಂದು ಬೇಸ್ ಇದ್ರೆ 1, ಇಲ್ಲೊಂದು ಬೇಸ್ ಇದ್ರೆ 2, ಇಲ್ಲೊಂದು ಬೇಸ್ ಇದ್ರೆ 3. 1 2 3 ಅಂದಾಗ ಸೊ ಎಷ್ಟಾಗುತ್ತದೆ? 6 ಆಗುತ್ತದೆ. 1 + 2 + 3 = 6. ಅದೇ ರೀತಿಯಾಗಿ 1 2 1 + 2 ಎಷ್ಟಾಗುತ್ತದೆ? ಸೊ ಇಲ್ಲಿ 3 ಆಗುತ್ತದೆ. ಅದೇ ರೀತಿಯಾಗಿ 1 2 3 4 ಇಸ್ ಈಕ್ವಲ್ ಟು ಎಷ್ಟಾಗುತ್ತದೆ? 10 ಆಗುತ್ತದೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಬಹಳ ಕ್ಲೀನ್ ಆಗಿ ಗಮನಿಸಬೇಕು. ಇಲ್ಲಿ ಬೇಸ್ ಇದ್ರೆ 1 2 3, ಇಲ್ಲಿ ಬೇಸ್ ಇದ್ರೆ 1 2 ಎಷ್ಟಾಗುತ್ತದೆ? 3 ಆಗುತ್ತದೆ. ಆಮೇಲೆ 1 2 3 4 ಅಂದಾಗ ಸೊ 10 ಆಗುತ್ತದೆ. ಎಲ್ಲ ಕೂಡಿಸಾಗ 10 3 ಆಮೇಲೆ 6 ಅಂದಾಗ 19 ಆಗುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟು? 19 19. ಆಯ್ತಾ? ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಪ್ರಶ್ನೆ ಯಾವ ತರ ಇದೆ ಎಲ್ಲ ಗಮನಿಸಬೇಕು. ಇಂಥ ಕ್ವಶನ್ ಗಳನ್ನ ಎಕ್ಸಾಂಪಲ್ ಕೇಳ್ತಾನೆ, ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕಷ್ಟೇ. ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ಒಂಚೂರು ಡಿಫ್ರೆಂಟ್ ಟೈಪ್ ಅಂತ ಹೇಳ್ಬೋದು. ಬೇರೆ ಟೈಪ್ ಇದೆ. ಸೊ ಬೇರೆ ಟೈಪ್ ಇದೆ. ಈ ಟೈಪ್ ದಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಯನ್ನ ನಾವು ಗಮನಿಸೋಣ. ಬಟ್ ಇಲ್ಲಿ ಬೇಸ್ ಇದ ಒಂದು ಬೇಸಿಕ್ ಅಂತ ಹೇಳ್ಬೋದು, ಇದೊಂದು ಬೇಸ್ ಕ್ವಶನ್ ಅಂತ ಹೇಳ್ಬೋದು. ಇಲ್ಲಿ ಗಮನಿಸ್ಬೇಕಷ್ಟೇ. ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆಯನ್ನ ನೀವು ಕರೆಕ್ಟ್ ಆಗಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, 1 2 3 4 ಇಲ್ಲಿ ಎಷ್ಟಾಗುತ್ತೆ ಕೇಳಿದಾಗ 4 ತ್ರಿಭುಜಗಳ ಸ್ಮಾಲ್ ತ್ರಿಭುಜ ಸಂಖ್ಯೆ ಅಂದ್ರ ಸ್ಮಾಲ್ ತ್ರಿಭುಜಗಳ ಸಂಖ್ಯೆ ಎಷ್ಟಾಗುತ್ತವೆ? 4 ಆಗುತ್ತವೆ. ಇನ್ನು ದೊಡ್ಡ ಪ್ರತಿ ಮೂಲಿಗೆ ಒಂದೊಂದು ಆಕತಿ. ಪ್ರತಿ ಮೂಲಿಗೆ ಒಂದ ತ್ರಿಭುಜ ಆಕತಿ. ಇದು ಒಂದು ತ್ರಿಭುಜ. ಇಲ್ಲಿ ನೋಡ್ರಿ, ಇದು ಒಂದು ಎಲ್ಲ ರೆಡ್ ಲೈನ್ ದಾಗ ಒಂದು ತ್ರಿಭುಜ. ಆಮೇಲೆ ಈ ಮೂಲಿ ಒಂದು ತ್ರಿಭುಜ ಆಕತಿ. ಈ ಮೂಲಿ ಒಂದು ತ್ರಿಭುಜ ಅಂದಾಗ ಇದು 2ನೇ ತ್ರಿಭುಜ. ಈ ಮೂಲಿ ಒಂದು ತ್ರಿಭುಜ ಆಕತಿ, ಇದು 3ನೇ ತ್ರಿಭುಜ. ಆಮೇಲೆ ಈ ಮೂಲಿ ಒಂದು ತ್ರಿಭುಜ ಆಕತಿ, ಇದು 4ನೇ ತ್ರಿಭುಜ. ಅಂದ್ರ ಮತ್ತೆ ಒಂದ್ ಸ್ವಲ್ಪ ದೊಡ್ಡ ಇದು ಎಷ್ಟಾಗುತ್ತೆ ಕೇಳಿದಾಗ 4 ಆಗುತ್ತವೆ. ಟೋಟಲ್ 4 + 4 ಎಷ್ಟಾಯ್ತು? ಸೊ 8 ಆಯ್ತು. ಹಾಗಾದ್ರೆ ಈ ಚಿತ್ರದಲ್ಲಿ ಇರ್ತಕ್ಕಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು? 8 ಆಯ್ತು. ಇನ್ನು ನಾವೇನ್ ಮಾಡ್ಬೇಕಂದ್ರ 8 ಆದ್ರ ಈಗ ನಾವು ಇದನ್ನ ಟ್ರಿಕ್ಸ್ ಆಗಿ ಯೂಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಚಿತ್ರ ನೋಡಿದ ತಕ್ಷಣ ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಕೇಳಿದಾಗ ನೀವು 8 ಅಂತ ಫಿಕ್ಸ್ ಮಾಡ್ಕೊಡ್ಬೇಕಷ್ಟೇ. ಮೈಂಡ್ ಅಲ್ಲಿ ಫಿಕ್ಸ್ 8 ತ್ರಿಭುಜಗಳು ಅಂತೇಳಿ ನೀವು ಮೈಂಡ್ ಫಿಕ್ಸ್ ಮಾಡ್ಕೋಬೇಕು. ಇದನ್ನ ನಾವು ಈಸಿಯಾಗಿ ಮತ್ತೆ ಹೆಂಗ್ ಟ್ರಿಕ್ಸ್ ಮುಖಾಂತರ ಬಿಡಿಸ್ಬೇಕಂದಾಗ ಜಸ್ಟ್ ಗಮನಿಸ್ಬೇಕು. ಇಲ್ಲಿ ನೋಡ್ರಿ, ಈ ನಂಬರ್ ಕೊಡ್ತಾ ಬರ್ಬೇಕು. 1 2 3 4 ಅಂತ ಕೊಡ್ಬೇಕು. 1 2 3 4 ಕೊಟ್ಟಾಗ ಇಲ್ಲಿ ಕೊನೆ ಸಂಖ್ಯೆ 4 ಇದೆ. 4ನ್ನ ಡಬಲ್ ಮಾಡ್ರೆ ಎಷ್ಟಾಗುತ್ತದೆ? 4ನ್ನ ಡಬಲ್ ಮಾಡ್ರೆ 8 ಆಗುತ್ತದೆ. ಅಥವಾ 4 ಎರಡ್ಲೆ ಈ 2 ಬಳಕೆ ಮಾಡಿ ಏನಂದ್ರ ಈ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ. ಅದಕ್ಕೆಲ್ಲ ಎರಡು ಬಳಕೆ ಮಾಡ್ಬೇಕು. ಇಂಟು 2 ಬಳಕೆ ಮಾಡ್ಬೇಕು. 4 ಎರಡ್ಲೆ ಎಷ್ಟು? 8 ಆಗುತ್ತದೆ. ಅರ್ಥ ಆಯ್ತಾ? 4 × 2 ಅಂದ್ರೆ 8 ಆಯ್ತು. ಅಥವಾ ನೀವು 4ನ್ನ ಡಬಲ್ ಮಾಡ್ರೆ 8 ಕೂಡ ಆಗೈತಿ. ಒಂದ್ ತಿಳ್ಕೊಬೇಕು, ಈ ಚಿತ್ರವನ್ನ ನೋಡಿದಾಗ ಎಷ್ಟು ತ್ರಿಭುಜ ಆಗುತ್ತೆ ಕೇಳಿದಾಗ ಸೊ 8 ತ್ರಿಭುಜ ಆಗುತ್ತದೆ ಅಂತ ಗಮನಿಸ್ಬೇಕಷ್ಟೇ. ಆಮೇಲೆ ಇದೇ ತರ ನೋಡ್ರಿ, ಇಂಥವ್ 2 ಚಿತ್ರ ಅದಾವಲ್ಲಿ. ಇದೇ ತರ 2 ಚಿತ್ರ ಇದ್ರ ಒಂದು ಚಿತ್ರಕ್ಕೆ ಎಷ್ಟು ತ್ರಿಭುಜ ಆಗುತ್ತೆ ಅಂದ್ರೆ 8 ತ್ರಿಭುಜ ಆಕೈತಿ. ಯಾಕಂದ್ರೆ ಇಲ್ಲಿ ನೋಡಿಲ್ಲ ಅಲ್ಲ, ಒಂದು ಚಿತ್ರಕ್ಕೆ ಎಷ್ಟು ತ್ರಿಭುಜ? 8. ಅದ್ರ ಪಕ್ಕದಲ್ಲಿ ಇದೆ, ಅಲ್ಲಿಯೂ ಕೂಡ ಸೊ 8 ಆಗುತ್ತದೆ. 8 8 ಎಷ್ಟಾಯ್ತು? 16 ಆಯ್ತು. ಬಟ್ 16 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲ. ನೆಕ್ಸ್ಟ್ 2 ತ್ರಿಭುಜ ಮತ್ತೆ ರೆಡಿ ಹಾಕವು. ಅವ್ಯಾವನ್ನ ಗಮನಿಸೋಣ. ಇಲ್ಲಿ ನೋಡ್ರಿ, ಇಲ್ಲೊಂದು ನೋಡ್ರಿ, ಇಲ್ಲಿ ಒಂದು ತ್ರಿಭುಜ ಆಕತಿ. ಅದ್ರ ಕೆಳಗಡೆ ಅದ್ರ ಅಪೋಸಿಟ್ ಒಂದು ತ್ರಿಭುಜ. ಇಲ್ಲೊಂದು ನೋಡ್ರಿ, ಇಲ್ಲಿ ಟೋಟಲ್ ಆಗಿ 2 ತ್ರಿಭುಜ ಹಾಕವು. ಇಲ್ಲಿ ಎಷ್ಟು? 2 ತ್ರಿಭುಜ ಅಂದಾಗ 8 2 10 10 + 8 ಸೊ ಟೋಟಲ್ 18 ತ್ರಿಭುಜಗಳಾಗುತ್ತವೆ. ಈ ಚಿತ್ರದಲ್ಲಿ ಟೋಟಲ್ ಎಷ್ಟು ತ್ರಿಭುಜ ಅಂತ ಕೇಳಿದಾಗ ಟೋಟಲ್ 18 ತ್ರಿಭುಜಗಳು ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು. ಕರೆಕ್ಟಾಗಿ ಏನ್ ಮಾಡ್ರಿ, ಇಂಥ ಪ್ರಶ್ನೆಗಳನ್ನ ನೀವು ಡೈಲಿಯಲ್ಲಿ ಸ್ಟಡಿ ಮಾಡ್ರಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಂಥ ಪ್ರಶ್ನೆಗಳನ್ನ ಕೊಡ್ತಾನೆ. ಆಯ್ತಾ? ಈ ಚಿತ್ರದಲ್ಲಿ ಎಷ್ಟಾಗುತ್ತವೆ? 18 ಆಗುತ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಮುಂದಿನ ಕ್ವಶನ್ ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಕೇಳ್ತಾನೆ. ಜಸ್ಟ್ ಅಬ್ಸರ್ವ್ ಮಾಡಷ್ಟೇ. ನೋಡ್ರಿ, ಇಲ್ಲಿ ಲೈನ್ ಹೇಳಿ ನಿಮ್ಗ
ಟೋಟಲ್ ಆಗಿ ಒಂದು ಚಿತ್ರಕ್ಕೆ ಎಷ್ಟು ತ್ರಿಭುಜ ಅಂತ ಹೇಳಿ, ಇದು ಒಂದಕ್ಕೆ ಎಷ್ಟಾಗುತ್ತದೆ 8 ಅಂತ ಹೇಳಿನಿ. ಇಲ್ಲಿ 8 ಬರಿಬೇಕು. ಅದೇ ರೀತಿ ಇದ್ರ ಪಕ್ಕದಲ್ಲಿ ಇದೆ ಇಲ್ಲೊಂದು, ಇದು 8 ಆಗುತ್ತದೆ. ಅದ್ರ ಪಕ್ಕದಲ್ಲಿ ಇಲ್ಲೊಂದಿದೆ, ಇಲ್ಲೂ ಕೂಡ 8 ಆಗುತ್ತದೆ. ಆಯ್ತಾ? 8 8 8 8 ಮೂರ್ಲೆ ಎಷ್ಟು 24. ಮೈಂಡಲ್ಲಿ ಇಟ್ಕೊಂಡ್ಬಿಡ್ರಿ. 8 ಮೂರ್ಲೆ ಎಷ್ಟು 24 ಅಂತ ಇದೆ. 8 ಮೂರ್ಲೆ 24. ಓಕೆ. ಆಮೇಲೆ ಇವೆರಡು ಜಾಯಿಂಟ್ ಆದಾಗ ಮತ್ತೆ 2 ಅಂತ ಹೇಳಿನಿ. ಇಲ್ಲಿ ನೋಡ್ರಿ, ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಇಲ್ಲಿ ಎಷ್ಟು ಅದು, ಇಲ್ಲಿ 2 ಅದು. ಅರ್ಥ ಮಾಡ್ಕೋರಿ ಕ್ಲೀನ್ ಆಗಿ. ನೋಡ್ರಿ ಇಲ್ಲಿ 2 ಅದು, ಮತ್ತೆ ಇದಕ್ಕೆ ಜಾಯಿಂಟ್ ಆದಾಗ ಮತ್ತೆ ನೋಡ್ರಿ ಇಲ್ಲೊಂದು ಪಾಯಿಂಟ್ ಗುರುತಿಸ್ತೀನಿ. ಇದು ಒಂದು ತ್ರಿಭುಜ, ಇದು 2ನೇ ತ್ರಿಭುಜ. ಅಂದ್ರೆ ಇದು ಎಷ್ಟಾಗುತ್ತದೆ, ಇಲ್ಲಿ 2 ಆಗುತ್ತದೆ. ಆಯ್ತಾ? 2 + 2 ಎಷ್ಟಾಗುತ್ತದೆ 4 + 4 ಮಾಡಿಬಿಟ್ರೆ 24 + 4 ಅಂದಾಗ ಟೋಟಲ್ ಎಷ್ಟಾಗುತ್ತದೆ 28. ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಕೇಳಿದಾಗ 28, 28. ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಕೇಳಿದಾಗ 28 ತ್ರಿಭುಜಗಳಾಗುತ್ತವೆ. ಆಯ್ತಾ? ಈ ತರ ಪ್ರಶ್ನೆಗಳನ್ನ ಎಕ್ಸಾಮ್ ದಲ್ಲಿ ಕೇಳ್ತಾನ. ಇದು PSI ಎಕ್ಸಾಮ್ ದಲ್ಲಿ ಬಂದಿರೋ ಪ್ರಶ್ನೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬಿಡಿಸಬೇಕಂದ್ರೆ ಈ ಕೌಂಟಿಂಗ್ ಫಿಗರ್ಸ್ ಇಲ್ಲ ಅತ್ಯಂತ ಇಂಪಾರ್ಟೆಂಟ್, ಮತ್ತು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಕೌಂಟಿಂಗ್ ಫಿಗರ್ಸ್ ಇಂಪಾರ್ಟೆಂಟ್ ಇದೆ. ಇದನ್ನು ಕೂಡ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಹೋಗ್ರಿ. ಇನ್ನ ಅದೇ ತರ ಮತ್ತೊಂದು ಕ್ವಶನ್ ಇದೆ ನೋಡ್ರಿ. ಒಂಚೂರು ಡಯಾಗ್ರಾಮ್ ಚೇಂಜ್ ಇದೆ, ಬಟ್ ಆ ಕಾನ್ಸೆಪ್ಟ್ ಎಲ್ಲ ಸೇಮ್ ಇದೆ. ಬಟ್ ನಿಮ್ಗೆ ಏನ್ ಹೇಳಿ, ಈ ಚಿತ್ರ ಬಂದ ತಕ್ಷಣ ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಫಿಕ್ಸ್ ಮಾಡ್ಕೋಬೇಕು. 8 ಅಂತೇಳಿ ಫಿಕ್ಸ್ ಮಾಡ್ಕೋಬೇಕು. ಈ ಚಿತ್ರ ನೋಡಿದ ತಕ್ಷಣ ಈ ಚಿತ್ರದಲ್ಲಿ ಇರ್ತಕ್ಕಂತ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 8 ಅಂತೇಳಿ ನೀವು ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಕರೆಕ್ಟ್ ಆಗಿ ಗಮನಿಸ್ಬೇಕಷ್ಟೇ. ಅರ್ಥ ಆಯ್ತಾ? ಇನ್ ನೋಡೋಣ. ಇನ್ನ ಜಸ್ಟ್ ಗಮನಿಸ್ರಿ, ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜ ಆಗುತ್ತವೆ ಕಂಡಿಡಿ ನೋಡೋಣ ಫಾಸ್ಟ್ ಆಗಿ. ಇಲ್ಲಿ ನೋಡ್ರಿ, ಇಲ್ಲಿ 8 ತ್ರಿಭುಜ ಆಯ್ತು. ಆಮೇಲೆ ಅದ್ರ ಪಕ್ಕದಲ್ಲಿ ಸೇಮ್ ತ್ರಿಭುಜ ಒಂದ್ ಚಿತ್ರದ 8, ಆಮೇಲೆ ಇಲ್ಲಿ 8. ಇನ್ನ 8 ಮೂರ್ಲೆ ಎಷ್ಟಾಯ್ತು 24 ಆಯ್ತು. 24 ಬರ್ಕೋಬೇಕಷ್ಟೇ. 8 ಮೂರ್ಲೆ ಎಷ್ಟಾಯ್ತು 24. ಅದೇ ರೀತಿಯಾಗಿ ಇನ್ನ ನಾವೇನ್ ಮಾಡ್ಬೇಕಂದ್ರೆ ಅದ್ರ ಪಕ್ಕದ ಸಂಖ್ಯೆಯನ್ನ ನೋಡ್ಬೇಕಷ್ಟೇ. ಇಲ್ಲಿ ಪಕ್ಕದ 2 ಜಾಯಿಂಟ್ ಇದ್ದಾಗ ಇಲ್ಲಿ 2 ಅಂತ ಹೇಳಿ, ಇಲ್ಲಿ 2 ಯಾವ 2 ಅಂದ್ರ ಗಮನಿಸ್ಬೇಕಷ್ಟೇ. ಇದು ಒಂದು ತ್ರಿಭುಜ, ಆಮೇಲೆ ಇಲ್ಲಿಂದ ಈ ತರ ತೊಂದಾಗ ಮತ್ತೊಂದು ತ್ರಿಭುಜ, ಇಲ್ಲಿ 2 ಅದು. ಆಮೇಲೆ ಮತ್ತೆ ಇಲ್ಲಿ 2 ಹಾಕೋ. ಇಲ್ಲಿ 2 ಹೆಂಗ ಹಾಕೋ ಅಂದ್ರ ಇಲ್ಲಿ 2 ನೋಡ್ರಿ, ಇದು ಒಂದು ತ್ರಿಭುಜ, ಇದು ಒಂದು ಆಯ್ತು. ಇದ್ರ ಅಪೋಸಿಟ್ ಒಂದು ಇಲ್ಲಿ ಎಷ್ಟು ಹಾಕವ, ಇಲ್ಲಿ 2 ಹಾಕವ. ಸೊ ಇದು 2 ಇದು 2 ಎಷ್ಟಾಯ್ತು 4 ಆಯ್ತು. ಆಯ್ತಾ? 4 ಆಯ್ತು. ಬಟ್ 24 + 4 28 ಅಲ್ಲ. ಈ ಚಿತ್ರದಲ್ಲಿ ಇರ್ತಕ್ಕಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ 28 ಅಲ್ಲ, ಇನ್ನೊಂದು ಆಕತಿ, ದೊಡ್ಡದೊಂದು ಆಕತಿ. ಆ ದೊಡ್ಡದು ಯಾವ್ದು ಕಂಡಿರಿ ನೋಡ. ಆ ದೊಡ್ಡದು ಯಾವ್ದು ಆಕತಿ ಜಸ್ಟ್ ಗಮನಿಸೋಣ. ಇಲ್ಲಿ ನೋಡ್ರಿ, ಈ ಮೂಲಿಗೆ ಒಂದು ಜಸ್ಟ್ ಒಂದು ಪಾಯಿಂಟ್ ಕೊಟ್ಟಾನ, ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ರಿ. ಇದು ನೋಡ್ರಿ, ದೊಡ್ಡದಂದ್ರೆ ಇದು. ಇಲ್ಲಿ ಟೋಟಲ್ ಇದು ದೊಡ್ಡದು ಒಂದು ತ್ರಿಭುಜ ಆಕತಿ. ಸೊ ಇಲ್ಲಿ ಇದು 1 ಅಂತ ತಿಳ್ಕೊಬೇಕು. ಆಮೇಲೆ 24 + 4 + 1 ಟೋಟಲ್ ಎಷ್ಟಾಗುತ್ತದೆ. ಸೊ 29 ಈಸ್ ಕರೆಕ್ಟ್ ಆನ್ಸರ್. ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟಾಗುತ್ತೆ ಕೇಳಿದಾಗ 29 ಸರಿಯಾದ ಉತ್ತರ. 29 ಈಸ್ ಪರ್ಫೆಕ್ಟ್ ಆನ್ಸರ್. ಆಯ್ತಾ? ಈ ತರ ಚಿತ್ರ ನೋಡಿದ ತಕ್ಷಣ ನೋಡ್ಕೋಬೇಕು 29 ತ್ರಿಭುಜ ಅಂತ ನೋಡ್ಬೇಕಷ್ಟೇ. ಇನ್ನ ಇದೇ ತರ ಮತ್ತ ಗಮನಿಸೋಣ. ಮತ್ತೊಂದು ಕ್ವಶನ್ ಇದೆ, ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ರಿ. ಇದೇ ತರ ಜಾಸ್ತಿ 4 ಇದೆ ನೋಡ್ರಿ. ಇದ್ರ 4 ಇದ್ದಾಗ ಸೊ ಅತ್ಯಂತ ಸರಳವಾಗಿ ಬಿಡಿಸಬಹುದು. ಯಾಕಂದ್ರೆ ಬೇಸಿಕ್ ಅನ್ನ ಬಿಡಿಸ್ತಾ ಬಂದಿವಿ ಆಲ್ರೆಡಿ. ಇಂಥ ಪ್ರಶ್ನೆಗಳನ್ನ ಸಾಕಷ್ಟು ಬಿಡಿಸ್ತಾ ಬಂದಿವಿ. ಅಲ್ಲಿ ಕೂಡ ಏನ್ ಮಾಡ್ಬೇಕು, ನೀವು ಗಮನಿಸ್ಬೇಕಷ್ಟೇ. ನೋಡ್ರಿ, ಇಲ್ಲಿ ನಾನು ನಿಮ್ಗೆ ಹೇಳಿ ರೂಲ್ಸ್ ಹೇಳಿ, ಆ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಷ್ಟೇ. ಏನ್ ರೂಲ್ಸ್ ಅಂದ್ರೆ, ಈ ತರ ಚಿತ್ರ ನೋಡಿದ ತಕ್ಷಣ 8 ತ್ರಿಭುಜ, ಅದ್ರ ಪಕ್ಕದಲ್ಲಿ ಮತ್ತೊಂದು ಇದೆ, ಇಲ್ಲಿ 8, ಇಲ್ಲಿ 8, ಇಲ್ಲಿ 8. ಆಯ್ತಾ? ಸೊ ಈಗ ನೋಡ್ರಿ, 8 4 ಎಷ್ಟಾಗುತ್ತದೆ 32. 8 4 ಎಷ್ಟು 32 ಆಗುತ್ತದೆ. 32 ಅಂತ ಬರುತ್ತೆ. ಆಮೇಲೆ ನಿಮ್ಗ ಈ 2 ಜಾಯಿಂಟ್ ಅದಾಗ ಮತ್ ಪಕ್ಕದಲ್ಲಿ ಎಷ್ಟಾಗುತ್ತದೆ, ಇಲ್ಲಿ 2 ಆಕತಿ. ಆಮೇಲೆ ಈ ಪಕ್ಕದಲ್ಲಿ ಇಲ್ಲಿ 2, ಆಮೇಲೆ ಈ ಸೈಡ್ ಇಲ್ಲಿ 2, ಆಮೇಲೆ ಇಲ್ಲಿ 2. ಆಯ್ತಾ? 2 2 2 2 ಎಷ್ಟಾಗುತ್ತದೆ ಟೋಟಲ್ 8 ಆಕ. 8 ಆಕ ಅಂದ್ರೆ 2 4 6 8 ಟೋಟಲ್ 8 ಆಯ್ತು. ಮತ್ 32 + 8 40 ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 40 ಅಲ್ಲ. ಸೊ 44 ಆಗುತ್ತೆ. 44 ಯಾವ್ದಾಗುತ್ತೆ ಅಂತ ಗಮನಿಸಿದಾಗ ನಾನು ನಿಮ್ಗೆ ಪ್ರೀವಿಯಸ್ ಒಂದು ದೊಡ್ಡದು ತೋರಿಸ್ಬಿಟ್ಟಲ್ಲ 29 ಪ್ರೀವಿಯಸ್ ಕ್ವಶನ್ ದಲ್ಲಿ. ಅಲ್ಲಿ ಎಲ್ಲಿಯೂ ಕೂಡ ಪ್ರತಿ ಮೂಲಿಗೊಂದು ದೊಡ್ಡದು ನೋಡ್ಬೇಕಷ್ಟೇ. ನೋಡ್ರಿ, ಪ್ರತಿ ಮೂಲಿಗೊಂದು ದೊಡ್ಡದು ಆಕೈತಿ. ಪ್ರತಿ ಮೂಲಿಗೊಂದು ದೊಡ್ಡದು ಅಂದ್ರೆ ಇದೊಂದು ನೋಡ್ರಿ. ಆಯ್ತಾ? ಅರ್ಥ ಆಯ್ತಾ? ಈ ರೆಡ್ ಲೈನ್ ಗಮನಿಸ್ಬೇಕಷ್ಟೇ. ಇಂಥವ್ 4 ಹಾಕವ್, ಪ್ರತಿ ಮೂಲಿಗೊಂದು ಹಾಕವ್. ಈ ಮೂಲಿಗೊಂದು ಆದ್ರೆ ಸೊ ಈ ಮೂಲಿಗೊಂದು ಆಕೈತಿ, ಇಲ್ಲಿ ಒಂದು ಆಕೈತಿ. ನೋಡಿ, ಕಾನ್ಸಂಟ್ರೇಟ್ ಮಾಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು SSC
RRB ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ತಾ. ಇಲ್ಲಿ ಇದು 1, ಇದು 2, ಇದು 3ನೇದು, ಇದು 3ನೇ ತ್ರಿಭುಜ, ಆಮೇಲೆ ಇದು 4ನೇ ತ್ರಿಭುಜ, ಇದು 4ನೇ ತ್ರಿಭುಜ ಅಂದಾಗ ಟೋಟಲ್ ಆಗಿ ಮತ್ತೆ 4 ಆಕ್ಕವು. ಸೊ ಆಮೇಲೆ ಏನ್ ಮಾಡಬೇಕು, 32 + 8 40, 40 + 4 ಎಷ್ಟಾಗುತ್ತದೆ, 44. ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತೆ ಕೇಳಿದಾಗ 44 ಅಂತ ಹೇಳ್ಬೇಕು. 44 ಇಸ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ. ಹಿಂಗೆಲ್ಲ ಏನ್ ಮಾಡಬೇಕು, ಪ್ರಶ್ನೆಗಳನ್ನ ನೀವು ಡೈಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ವಿಡಿಯೋಗಳನ್ನ ಮತ್ತೊಮ್ಮೆ ನೋಡ್ರಿ. ನೀವು ಈ ವಿಡಿಯೋಗಳನ್ನ ಮತ್ತೊಮ್ಮೆ ರಿಪೀಟೆಡ್ ವಿಡಿಯೋಗಳನ್ನ ನೋಡಿದಾಗ ನಿಮ್ಗೆ ಭಾಳ ಅನುಕೂಲ ಆಕತಿ. ಕರೆಕ್ಟಾಗಿ ನೋಡ್ರಿ. ಮತ್ತೊಂದು ಕ್ವಶನ್ ಹೋಗೋಣ. ಇದೊಂದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು, ಒಂಚೂರು ಡಿಫ್ರೆಂಟ್ ಆಗಿರುವಂತ ಮತ್ತೊಂದು ಪ್ರಶ್ನೆ ಇದೆ, ಇನ್ನು ಗಮನಿಸ್ಬೇಕಷ್ಟೇ ಆಯ್ತಾ. ಈ ನೋಡ್ರಿ, ಈ ಚಿತ್ರ ನೋಡಿದ ತಕ್ಷಣ ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ನಾವು ಕೇಳಿದಾಗ ನಾವು ಕೂಡ ಏನ್ ಮಾಡ್ಬೇಕಂದ್ರೆ ಗಮನಿಸ್ಬೇಕಷ್ಟೇ. ನೋಡ್ರಿ, ಇಲ್ಲಿ ಏನಿದೆ ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲಿ ಇದೊಂದು ತ್ರಿಭುಜ ಆಕೈತಿ, ಇದೊಂದು, ಇಲ್ಲಿ ಸ್ಮಾಲ್ ತ್ರಿಭುಜಗಳು 2, ಇದು 3ನೇ ತ್ರಿಭುಜ, 4ನೇ ತ್ರಿಭುಜ, 5ನೇ ತ್ರಿಭುಜ, 6. ಅಂದ್ರ ಸ್ಮಾಲ್ ತ್ರಿಭುಜಗಳ ಸಂಖ್ಯೆ ಎಷ್ಟಾಗುತ್ತೆ ಕೇಳಿದಾಗ 6 ಆಗುತ್ತದೆ. ಅಂದ್ರ 6 1 2 3 4 5 6 ಅಂದ್ರೆ ಸುತ್ತು ಕಡೆ ಸ್ಮಾಲ್ ತ್ರಿಭುಜಗಳ ಸಂಖ್ಯೆ ಎಷ್ಟಾಗುತ್ತದೆ 6 ಅಂದಾಗ. ಇನ್ನ ದೊಡ್ಡ 2 ಆಕವ, ದೊಡ್ಡ 2 ಆಕವ. ಅವು ದೊಡ್ಡ 2 ಅಂದ್ರ ಈ ಮೇನ್ ಪಾಯಿಂಟ್ ಗುರುತಿಸ್ಬೇಕು. ಇದು ಒಂದು ತ್ರಿಭುಜ ಆಕತಿ, ಇದೊಂದು ತ್ರಿಭುಜ, ಅದ್ರ ಕೆಳಗಡೆ ಒಂದು ತ್ರಿಭುಜ, ಅದ್ರ ಕೆಳಗಡೆಗೆ ಒಂದು ತ್ರಿಭುಜ ಅಂದ್ರ ಸೊ ದೊಡ್ಡ ಎಷ್ಟು ತ್ರಿಭುಜ ಅದು, ದೊಡ್ಡ 2 ತ್ರಿಭುಜ ಅದು. ಸೊ 6 + 2 ಎಷ್ಟಾಯ್ತು, 6 + 2 8. ಈ ಚಿತ್ರದಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಂತ ಕೇಳಿದಾಗ 8 ತ್ರಿಭುಜಗಳಾಗುತ್ತವೆ. ಕರೆಕ್ಟ್ ಆಗಿ ಸೊ ಗಮನಿಸ್ಬೇಕಷ್ಟೇ. ಅದೇ ರೀತಿಯಾಗಿ ಮತ್ತೆ ಮುಂದಿದೆ ನೋಡ್ರಿ, ಅಲ್ಲಿ ಪಕ್ಕದಲ್ಲಿದೆ ಈ ನಕ್ಷತ್ರ ಅಂತ ಬರೋದು. ಈ ನಕ್ಷತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 10 ಅನ್ಬೇಕಷ್ಟೇ. ಈ ನಕ್ಷತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು, 10 ಅನ್ಬೇಕು. 10 ಹೆಂಗಾಗುತ್ತೆ ನೋಡೋಣ. ಇದು 1, ಇದು 2, 3, 4, 5 ಅಂದ್ರ ಸ್ಮಾಲ್ ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು, 5 ಆಯ್ತು. ಸ್ಮಾಲ್ ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು, 5 ಆಯ್ತು. ಇನ್ನ ದೊಡ್ಡ 5 ಆಕವ್. ದೊಡ್ಡ 5 ಹೆಂಗಂದ್ರ ಪ್ರತಿ ಮೂಲಿಗೆ ಅಂದ್ರೆ ಪ್ರತಿ ಇಂಟು ಇದ್ದಲ್ಲಿ ಒಂದೊಂದು ಆಕತಿ. ಇಲ್ಲಿ ನೋಡ್ರಿ, ಇದು ಒಂದು ತ್ರಿಭುಜ ಆಕತಿ. ಕಾನ್ಸಂಟ್ರೇಟ್ ಮಾಡ್ರಿ, ಇದು ಒಂದು ತ್ರಿಭುಜ. ಆಮೇಲೆ ಇಲ್ಲಿ ಒಂದಿದೆ ನೋಡ್ರಿ, ಇದು 2ನೇ ತ್ರಿಭುಜ, ಇದು 2ನೇ ತ್ರಿಭುಜ ಪ್ರತಿ ಇಂಟುದಲ್ಲಿ. ಆಮೇಲೆ ಇಲ್ಲಿ ಒಂದು ತ್ರಿಭುಜ ಆಕತಿ. ಸೊ ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಆಮೇಲೆ ಇದು 4ನೇ ತ್ರಿಭುಜ, ಆಮೇಲೆ ಇದು 5ನೇ ತ್ರಿಭುಜ. ಟೋಟಲ್ ಆಗಿ ಎಷ್ಟು ಆಕವ ಇಲ್ಲಿ, ಸೊ ಸಣ್ಣ 5 ದೊಡ್ಡ 5, ಟೋಟಲ್ ಸ್ಮಾಲ್ 5 ಅಂಡ್ ಬಿಗ್ 5, ಟೋಟಲ್ ಎಷ್ಟಾಯ್ತು, 10 ಆಯ್ತು. ಈ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಏನಂತ ತಿಳ್ಕೊಂಬಿಡ್ರಿ. ಎಕ್ಸಾಮ್ದಾಗ ನಕ್ಷತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 10 ಅನ್ಬೇಕು ನೀವು ಅಷ್ಟೇ. ಇದೊಂದು ನಕ್ಷತ್ರ ಇತ್ತಂದ್ರೆ ಈ ಚಿತ್ರದಲ್ಲಿ 10 ಅನ್ಬೇಕು. ನಿಮ್ಗೆ ಆಲ್ರೆಡಿ ಇನ್ನೊಂದು ಹೇಳಿ ನೋಡ್ರಿ, ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಇಲ್ಲಿ ಎಷ್ಟು ಅನ್ಬೇಕು, ನೀವು 8 ಅನ್ಬೇಕಷ್ಟೇ. ಇದನ್ನ ಫಿಕ್ಸ್ ಮಾಡ್ಕೊಂಡ್ಬೇಕಷ್ಟೇ. ಈ ಚಿತ್ರದಲ್ಲಿ ಎಷ್ಟು, 8. ಇನ್ನು ನಕ್ಷತ್ರದಲ್ಲಿ ಎಷ್ಟು ಕೇಳಿದಾಗ 10 ಅನ್ಬೇಕು. ಇವು ಫಿಕ್ಸ್ ಮಾಡ್ಕೊಂಡ್ಬೇಕಷ್ಟೇ ಮೈಂಡ್ದಲ್ಲಿ ಆಯ್ತಾ. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ದಲ್ಲಿ ಪ್ರಿಪ್ರೇಷನ್ ಮಾಡಕ್ಕೆ ಭಾಳ ಅನುಕೂಲ ಆಕತಿ. ನೆಕ್ಸ್ಟ್ ನೋಡ್ರಿ, ಈ ತರ ಮತ್ತೆ ಕ್ವಶನ್ ಇದೆ ನೋಡ್ರಿ. ನಿಮ್ಗೆ ಏನು ಆಲ್ರೆಡಿ ಈ ಕಾನ್ಸೆಪ್ಟ್ ಆಲ್ರೆಡಿ ಹೇಳೀನಿ, ಅದ್ರ ರಿಲೇಟೆಡ್ ಮತ್ತೆ ಬೇರೆ ಟೈಪ್ಸ್ ಇದೆ ನೋಡ್ರಿ. ಇಲ್ಲಿ ಗಮನಿಸ್ಬೇಕಷ್ಟೇ. ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಹೇಳಿ 8 ಅಂತ ಹೇಳಿ 1 2 3 4. ಸೊ ಕೊನೆ ಸಂಖ್ಯೆ ಎಷ್ಟಿದೆ, 4 ಇದ್ದಾಗ 4ನ ಡಬಲ್ ಮಾಡಿ ಎಷ್ಟಾಗುತ್ತದೆ, 8 ಆಗುತ್ತದೆ. ಅದೇ ರೀತಿಯಾಗಿ 4 2 ಎಷ್ಟು, 8. 4 × 2 ಅಂದಾಗ 8 ಆಕತಿ. ಗಮನಿಸ್ಬೇಕಷ್ಟೇ. ಇನ್ನು ನೆಕ್ಸ್ಟ್ ನೋಡ್ರಿ, ಅದೇ ತರ ನೆಕ್ಸ್ಟ್ ಇದೆ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಲೈನ್ಸ್ ಕೊಟ್ಟಿರ್ತಾರೆ, ಹಿಂಗ ಲೈನ್ಸ್ ಕೊಟ್ಟಿರ್ತಾರ. ಆ ಲೈನ್ಸ್ ಗಳನ್ನ ಏನ್ ಮಾಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಇಂಥ ಕ್ವಶನ್ ಗಳನ್ನ ಕೇಳಿದಾಗ ಒಂದು ಟ್ರಿಕ್ಸ್ ಹೇಳ್ತಾನೆ, ಆ ಟ್ರಿಕ್ಸ್ ಅನ್ನ ಬಳಕೆ ಮಾಡಿ. ಯಾವ ಟ್ರಿಕ್ಸ್ ಅಂದ್ರ 1 2 3 4 ಬರಬೇಕು, ಕೊನೆಯ ಸಂಖ್ಯೆನ ಡಬಲ್ ಮಾಡ್ಬೇಕು. ಅಥವಾ 4 2 8 ಅಥವಾ ಕೊನೆಯ ಸಂಖ್ಯೆನ ಡಬಲ್ ಮಾಡ್ಬೇಕು. ಅದೇ ರೀತಿ ಇದಕ್ಕೂ ಕೂಡ ಅಪ್ಲೈ ಮಾಡ್ಬೇಕು ಅಷ್ಟೇ. ನೋಡ್ರಿ, ಇಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಯಾವ ತರ ಅಂದ್ರ 1 2 3 4 5 6, ಕೊನೆಯ ಸಂಖ್ಯೆ ಎಷ್ಟಿದೆ, 6 ಇದೆ. 6 2 ಎಷ್ಟು, 6 2 ಸೊ 12. 6 2 12. ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಕೇಳಿದಾಗ 12 ಆಗುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಅನ್ನ ಗಮನಿಸಿ. ಇಲ್ಲೂ ಕೂಡ 1 2 3 4 5 6 7 8 ಅಂತ ಇದೆ. ಸೊ ಕೊನೆಯ ಸಂಖ್ಯೆ ಎಷ್ಟಿದೆ, 8 ಇದೆ. 8 2 ಎಷ್ಟು, 8 2 ಸೊ 16 ಅಂತ ಹೇಳ್ಬೋದು. ಈಗ ನೀವೇನ್ ಕೇಳ್ಬೋದು, ಸರ್ಲಿ 2 2 ಯಾಕೆ ತೊಂದ್ರೆ ಅಂತ ಕೇಳ್ಬೋದು. ಎಲ್ಲಾ ಕಾನ್ಸೆಪ್ಟ್ಗೂ ನಾವು × 2 × 2 × 2 ಅಂತ ತೊಂದ್ರೆ. ಯಾಕಂದ್ರ ಈಗ ಸ್ಮಾಲ್ ತ್ರಿಭುಜಗಳ ಸಂಖ್ಯೆ 4 ಆದ್ರ
ಇನ್ನು ದೊಡ್ಡ ಎಷ್ಟಕ್ಕ ಅವು 4 ಆಕವು. ಅದಕ್ಕೆ ನಾವು ಡಬಲ್ ಮಾಡ್ತೀವಿ ಅಂದ್ರೆ 4 4. ಇಲ್ಲಿ 6 ಸಣ್ಣ ಇದ್ದವು ಅಂದ್ರೆ ದೊಡ್ಡ 6 ಆಕವು. ಇಲ್ಲೂ ಕೂಡ 8 ಸಣ್ಣ ತ್ರಿಭುಜ ಇದ್ರ ದೊಡ್ಡ 8 ಆಕವು ಅಂದ್ರೆ ಡಬಲ್ ಮಾಡ್ತೀವಿ ನಾವು. ಆ ಕಾರಣಕ್ಕಾಗಿ ನಾವು ಇಂಟು 2 ಅನ್ನ ಬಳಕೆ ಮಾಡಿದ್ದೀವಿ. ಅದಕ್ಕೆ ನಾವೇ ಈ ಟ್ರಿಕ್ಸ್ ಅನ್ನ ಗಮನಿಸ್ಬೇಕಷ್ಟೇ. ಎಕ್ಸಾಮ್ದಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತನ್ರಿ, ಪ್ರಶ್ನೆಗಳನ್ನ ಈ ತರ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಬಿಡಿಸ್ಬಿಡ್ಬೇಕಷ್ಟೇ. ಅಂದ್ರೆ ಕಡಿಮೆ ಸಮಯದಲ್ಲಿ ಪ್ರಶ್ನೆಗಳನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಬರಬೇಕು. ಕರೆಕ್ಟ್ ಆಗಿ ನೀವು ಗಮನಿಸ್ಬೇಕಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ. ಸೊ ಮುಂದಿನ ಕ್ವಶನ್ ಇದೆ. ಸೊ ಮುಂದಿನ ಕ್ವಶನ್ ಇದೊಂದು ಡಿಫ್ರೆಂಟ್ ಟೈಪ್, ಇದು ಬೇರೆ ಟೈಪ್ ಇದೆ. ಇದು ಕೂಡ ನೀವು ಗಮನಿಸ್ಬೇಕು. ಇಲ್ಲಿ ಕೂಡ ಒಂದು ರೂಲ್ಸ್ ಇರ್ತಾನೆ, ಈ ರೂಲ್ಸ್ ಅನ್ನ ಫಾಲೋ ಮಾಡ್ರಿ. ರೂಲ್ಸ್ ಯಾವ ತರ ಅಂದ್ರೆ ಗಮನಿಸ್ಬೇಕು. ಇಲ್ಲಿ ನೋಡ್ರಿ, ಈ ತರ ನೋಡ್ರಿ, ಇದು ಒಂದು ತ್ರಿಭುಜ ಆಕತಿ. ಇಂಥವ್ ಎಷ್ಟು ತ್ರಿಭುಜ ಆಕವ್? 4 ಆಕವ್. ಇದು 1, ಇದೆಷ್ಟು? ಇದು 2, ಆಮೇಲೆ ಇದು 3, ಆಮೇಲೆ ಇದು 4 ಅಂತ. ಅಂದ್ರ ಸ್ಮಾಲ್ ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು? 4 ಆಯ್ತು. ಆಮೇಲೆ ದೊಡ್ಡದೊಂದು. ಸೊ ದೊಡ್ಡದೊಂದು ತ್ರಿಭುಜ ಅಂದಾಗ ಇದಕ್ಕೊಂದು ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ. 4+1 ರೂಲ್ಸ್ ಅಂತ ಮಾಡ್ತೀವಿ. ದೊಡ್ಡದೊಂದಾಗ 4+1, 4+1 = 5. ಅಂದ್ರ ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು? 5 ಆಯ್ತು. ರೂಲ್ಸ್ ಏನ? 4+1. ಅದೇ ರೀತಿ ಇಲ್ಲೂ ಕೂಡ ಗಮನಿಸ್ಬೇಕಷ್ಟೇ. ಇಲ್ಲಿ ಚಿಕ್ಕ ತ್ರಿಭುಜಗಳ ಸಂಖ್ಯೆ ಎಷ್ಟಾಕ ಅಂತ ಕೇಳಿದಾಗ 4 ಹಾಕು. 4 ಯಾವಕ್ಕ ಅಂದ್ರೆ 1, ಇದು 2, ಇದು 3, ಇದು 4 ಅಂತ ಹಾಕು. ಇನ್ನ ಮತ್ ದೊಡ್ಡ ಎಷ್ಟಾಕ ಅಂತ ಕೇಳಿದಾಗ ಈ ಯೆಲ್ಲೋ ಲೈನ್ದು ಇದ ಯೆಲ್ಲೋ ಲೈನ್ದು ದೊಡ್ಡ ಹೆಂಗಕ್ಕ ಅಂದ್ರೆ ಇವ್ ನೋಡ್ರಿ, ಇದು 1 ತ್ರಿಭುಜ, ಆಮೇಲೆ ಇದು 2ನೇ ತ್ರಿಭುಜ, ಆಮೇಲೆ ಇದು 3ನೇ ತ್ರಿಭುಜ, ಆಮೇಲೆ ಇದು 4ನೇ ತ್ರಿಭುಜ ಅಂದಾಗ ಮತ್ +4 ಮಾಡ್ಬೇಕು. ಆಮೇಲೆ ದೊಡ್ಡದೊಂದು. ಸೊ ದೊಡ್ಡದೊಂದಾಗ +4, +1 ಮಾಡ್ಕೋಬೇಕು. 4+4+1 = 9. ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟಾಗುತ್ತದೆ? 9 ಆಗುತ್ತದೆ. ಸೊ ಈ ತರ ಗಮನಿಸ್ಬೇಕಷ್ಟೇ. ರೂಲ್ಸ್ ಹೆಂಗಿದೆ? 4+1 ರೂಲ್ಸ್ 5, 4+4+1 = 9 ಅಂತ ಹೇಳಿದಾಗ ಈ ತರ ನೀವು ಗಮನಿಸ್ಬೇಕಷ್ಟೇ. ಇನ್ನ ಇಲ್ಲಿ ನಾವ್ ಏನ್ ಮಾಡ್ಬೇಕಂದ್ರ ಇಲ್ಲಿ ಸ್ಮಾಲ್ ತ್ರಿಭುಜದ ಸಂಖ್ಯೆ 4, ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಇದ್ದು 4, ಆಮೇಲೆ ದೊಡ್ಡದೊಂದು. ಈ ತರ 4+4+1 = 9 ಅಂತ ಮಾಡ್ತೀವಿ. ಅದೇ ತರ ಸೊ ನೆಕ್ಸ್ಟ್ ನೀವು ಮುಂದಿನ ಕ್ವಶನ್ ಗಮನಿಸ್ಬೇಕಷ್ಟೇ. ಸೊ ಮುಂದಿನ ಕ್ವಶನ್ ನೋಡ್ರಿ, ಈ ಚಿತ್ರ ಈ ತರ ಇದೆ ನೋಡ್ರಿ. ಈ ತರ ಇದ್ದಾಗ ನಾನು ನಿಮ್ಗೆ ಅದು ರೂಲ್ಸ್ ಹೇಳಿ, ಆ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲೊಂದು ಸ್ಮಾಲ್ ತ್ರಿಭುಜ ಇದೆ. ಆ ಸ್ಮಾಲ್ ತ್ರಿಭುಜಕ್ಕೆ 4 ಹಾಕವ. ಸಣ್ಣ ಎಷ್ಟು ಹಾಕವ? ಇಲ್ಲಿ 4, 1, 2, 3, 4 ಅಂತ ಹಾಕವ. ಇತಾ 4 ಹಾಕವ. ಅದೇ ತರ ಮತ್ತೊಂದು ಸ್ವಲ್ಪ ದೊಡ್ಡದಿದೆ, ಒಂಚೂರ ದೊಡ್ಡ ತ್ರಿಭುಜ ಇದೆ. ಇವು 4 ಹಾಕವ. ಇವು 4 ಅಂದ್ರೆ ಇದು 1, ಆಮೇಲೆ ಇದು 2, ಆಮೇಲೆ ಇದು 3, ಆಮೇಲೆ ಇದು 4 ಹಾಕವ. ಅದಕ್ಕೆ 4+1. ಆಮೇಲೆ ಮತ್ತೆ ಇದು ದೊಡ್ಡ 4 ಹಾಕವ. ಇದು 1, ಇದು 2, ಆಮೇಲೆ ಇದು 3, ಆಮೇಲೆ ಇದು 4. ಟೋಟಲ್ ಅದಕ್ಕೂ 4+1. ಆಮೇಲೆ ಫುಲ್ ದೊಡ್ಡದೊಂದು ಹಾಕತ್ತೆ. ಫುಲ್ ದೊಡ್ಡದೊಂದಾಗ 1 ಮಾಡ್ಬೇಕು. ನಾನು ನಿಮ್ಮ ಪ್ರಿವಿಯಸ್ ಹೇಳಿ 4+4+4+1 ಸೊ ಆನ್ಸರ್ ಎಷ್ಟಾಗುತ್ತದೆ? 13 ಆಗುತ್ತದೆ. ಈ ಚಿತ್ರದಲ್ಲಿ ಇರ್ತಕ್ಕಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಕೇಳಿದಾಗ ಸೊ 13 ಆಗುತ್ತದೆ. ಈ ತರ ಕರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ ಗಮನಿಸ್ಬೇಕಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಸೊ ಮುಂದಿನ ಕ್ವಶನ್ ಗಮನಿಸ್ಬೇಕು. ಮುಂದಿನ ಕ್ವಶನ್ ನೋಡೋಣ. ನೋಡ್ರಿ, ಈ ಚಿತ್ರದಲ್ಲಿ ಇರ್ತಕ್ಕಂಥ ಇದೊಂದು ಡಿಫ್ರೆಂಟ್ ಆಗಿದೆ. ಆಯ್ತಾ? ಇದೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಬೇರೆ ಟೈಪ್ ಇದೆ, ಡಿಫ್ರೆಂಟ್ ಟೈಪ್ಸ್ ಇದೆ. ನೋಡ್ರಿ, ಗಮನಿಸ್ಬೇಕು. ಇಲ್ಲಿ ನಾವೇನ್ ಮಾಡ್ಬೇಕಂದ್ರ ಬೇಸ್ ಲೈನ್ ಇಂಪಾರ್ಟೆಂಟ್. ಆಯ್ತಾ? ಈ ನೋಡ್ರಿ, ಇಲ್ಲಿ ಒಂದು ತ್ರಿಭುಜ ಆಗತ್ತೆ. ಇದು ಒಂದು ತ್ರಿಭುಜ, ಆಮೇಲೆ ಇದು 2ನೇ ತ್ರಿಭುಜ. ಈಗ ನಾವು ಪ್ರಿವಿಯಸ್ ಬಿಡಿಸಿವಿ. ಇದಕ್ಕೆ ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜ ಸಂಖ್ಯೆ ಎಷ್ಟು ಅಂತ ಗಮನಿಸಿದಾಗ 5 ಆಕೈತಿ. ಇಲ್ಲಿ ಏನ್ ರೂಲ್ಸ್ ಅಪ್ಲೈ ಮಾಡ್ಬೇಕಂದ್ರೆ ಗಮನಿಸ್ಬೇಕು. ಈ ಟ್ರಿಕ್ಸ್ ಅನ್ನ ಬಳಕೆ ಮಾಡಿ ನೆಕ್ಸ್ಟ್ ಕ್ವಶನ್ಗೂ ಬಳಕೆ ಮಾಡ್ಬೇಕಷ್ಟೇ. ಇಲ್ಲಿ ರೂಲ್ಸ್ ಏನಂದ್ರ ಇಲ್ಲಿ ನೋಡ್ರಿ, ಇಲ್ಲಿ 1 ಮತ್ತು 2 ಬರೀಬೇಕು. ಇದು ಒಂದು ತ್ರಿಭುಜ, ಇದು 2ನೇ ತ್ರಿಭುಜ ಅಂದ್ರೆ 1 2 1 2 ಅಂತ ಬರೀಬೇಕು. 1 1 ಬರೀಬೇಕು. 1 2 ಎಷ್ಟಾಗುತ್ತದೆ? ಇಲ್ಲಿ 3 ಆಗತ್ತೆ. 1 3 ಎಷ್ಟಾಗುತ್ತದೆ? 4 ಆಗತ್ತೆ. ಸೊ ಹಾಗಾದ್ರ ಈ ಚಿತ್ರದಲ್ಲಿ ಎಷ್ಟಾಗುತ್ತದೆ? 4 ತ್ರಿಭುಜ ಅಂತೇಳಿ ನಾವು ಆನ್ಸರ್ 5 ಹಾಕವ. 5 ಹೆಂಗ್ ಆಕತ್ತೆ ಅಂತ ಗಮನಿಸ್ಬೇಕು. ಆಮೇಲೆ ಟ್ರಿಕ್ಸ್ ಅನ್ನ ನೋಡ್ರಿ, ಈ 3ಅನ್ನ ಬಿಟ್ಬಿಡ್ಬೇಕು. ಈ ಸಂಖ್ಯೆ ಬಿಡಬೇಕು, ನೆಕ್ಸ್ಟ್ ಸಂಖ್ಯೆ ಕೌಂಟ್ ಮಾಡ್ಬೇಕು. ಈ 1 ಕೌಂಟ್ ಮಾಡಿ 1 ಅನ್ನ ಈ 4ಕ್ಕೆ ಕೂಡಿಸ್ಬೇಕು. ಸೊ 4+1 = 5 ಆಗುತ್ತದೆ. ಆಮೇಲೆ ಇದು ಬೇಸ್ ಇದೆ. ಇದು ನಿಮ್ಗೆ ನೆಕ್ಸ್ಟ್ ಮುಂದಿನ ಕ್ವಶನ್ ಅರ್ಥ ಆಗತ್ತೆ. ಇದೇನೋ ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ನೆಕ್ಸ್ಟ್ ಗಮನಿಸಿದಾಗ ನೆಕ್ಸ್ಟ್ ಮುಂದಿನ ಚಿತ್ರ ಬಿಡಿಸಿದಾಗ ಇನ್ನೂ ಕ್ಲೀನ್ ಆಗಿ ಗೊತ್ತಾಗತ್ತೆ. ಇಲ್ಲಿ ರೂಲ್ಸ್ ಹೆಂಗಿದೆ ನೋಡ್ರಿ. ನಮಗೆ 1 2 ಇಲ್ಲಿ 1 2 ಹೆಂಗಿದೆ? 1 2 ಬರಬೇಕು. 1 2 ಸೊ 1 = 1 1 2 3. ಆಮೇಲೆ 3 1 4 ಆಯ್ತು. 4 ಬರಿಬೇಕು. ಆಮೇಲೆ ಫಸ್ಟ್ ಸಂಖ್ಯೆ ಇದನ್ನ ಬಿಡಬೇಕು, ನೆಕ್ಸ್ಟ್ ಕೌಂಟ್ ಮಾಡ್ಬೇಕಂದಾಗ ಸೊ ಇದು 1 ಇದ್ದದನ್ನ ಇದು 4ಕ್ಕೆ ಕೂಡಿಸ್ಬೇಕು, 5 ಆಗುತ್ತದೆ. ಅದೇ ರೀತಿ ನೆಕ್ಸ್ಟ್ ಫಾಲೋ ಮಾಡ್ರಿ. ಸೊ ನೆಕ್ಸ್ಟ್ ಕೂಡ ಗಮನಿಸ್ಬೇಕಷ್ಟೇ. ಇಲ್ಲಿ ನೋಡ್ರಿ, ಇಲ್ಲೊಂದು ತ್ರಿಭುಜ, ಇದು 2ನೇ ತ್ರಿಭುಜ, ಇದು 3ನೇ ತ್ರಿಭುಜ ಆಗತ್ತೆ. ಈ 3 ತ್ರಿಭುಜ ಆದಾಗ ನೀವು 1 2 3 ಅಂತ ಬರಿಬೇಕು. 1 1 1 2 ಎಷ್ಟಾಗುತ್ತದೆ? 3 3 3 ಎಷ್ಟಾಗುತ್ತದೆ? ಸೊ 6.
ಅಂದ್ರೆ 1 1 1 2 ಎಷ್ಟು 3 3 + 3 6 ಆಮೇಲೆ 6 3 1 ಅಂತಂದಾಗ 10 ಆಗುತ್ತದೆ. ಬಟ್ ಈ ಚಿತ್ರಕ್ಕೆ 10 ತ್ರಿಭುಜ ಅಲ್ಲ, ಜಾಸ್ತಿ ಆಗುತ್ತದೆ, ಗಮನಿಸಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರಾಗ ಈ ಫಸ್ಟ್ ಸಂಖ್ಯೆ ಇದೇನತ್ಲೆ ಇದು, ಈ 6 ಬಿಡ್ಬೇಕು, ಈ 3 ಕೌಂಟ್ ಮಾಡ್ಬೇಕು, ಮತ್ತು 1 ಬಿಡ್ಬೇಕು. ಅಂದ್ರ ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆ ಕೌಂಟ್ ಮಾಡ್ತಾ ಬರ್ಬೇಕು, ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆ ಕೌಂಟ್ ಮಾಡ್ತಾ ಬರ್ಬೇಕು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 10 ಇದೆ, ಈ 10ಕ್ಕೆ ಏನ್ ಮಾಡ್ಬೇಕಂದ್ರ ಈ 3 ಕೂಡಿಸ್ಬೇಕು. 10 + 3 ಎಷ್ಟಾಗುತ್ತದೆ, ಈ ಚಿತ್ರದಲ್ಲಿ 13 ತ್ರಿಭುಜಗಳಾಗುತ್ತವೆ. ಸೊ 13 ತ್ರಿಭುಜಕ ಹೆಂಗ 13 ತ್ರಿಭುಜಕ ಅಂತೇಳಿ ಕಂಡುಹಿಡಿಯೋಣ. ಇದು ಟ್ರಿಕ್ಸ್ ಮುಖಾಂತರ ಬಿಡಿಸೇನಿ. ಈ ನಾರ್ಮಲ್ ಆಗಿ 13 ತ್ರಿಭುಜಗಳು ಎಷ್ಟಾಗುತ್ತೆ ನೋಡೋಣ. ಈ ಟ್ರಿಕ್ಸ್ ಅನ್ನ ಇಲ್ಲೂ ಟ್ರಿಕ್ಸ್ ಬಳಕೆ ಆಗಿದೆ, ಇಲ್ಲೂ ಟ್ರಿಕ್ಸ್ ಬಳಕೆ ಆಗಿದೆ, ಯಾವ ತರ ಗಮನಿಸಬೇಕು. ಇದಕ್ಕ ನಾವು ನಾರ್ಮಲ್ ಆಗಿ ಚೆಕ್ ಮಾಡಿದಾಗ 13 ಹೆಂಗತ್ತ ನೋಡೋಣ. ಈಗ ಜಸ್ಟ್ ಗಮನಿಸ್ಬೇಕಷ್ಟೇ. ಇಲ್ಲಿ ನೋಡ್ರಿ, ಇದು 1 ತ್ರಿಭುಜ, ಇದು 2ನೇ ತ್ರಿಭುಜ, 3 4 5 6 7 8 9 ಅಂದ್ರ ಸ್ಮಾಲ್ ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು, 9 ಆಯ್ತು. ಆಮೇಲೆ ಇನ್ನ ದೊಡ್ಡ ಎಷ್ಟಾಕ ನೋಡೋಣ. ಸೊ ದೊಡ್ಡ ನೋಡ್ರಿ, ಇದು 1 ತ್ರಿಭುಜ, ಇದು 1 ತ್ರಿಭುಜ. ಆಮೇಲೆ ಇಲ್ಲಿ 2ನೇ ತ್ರಿಭುಜ, ಇದು 2ನೇ ತ್ರಿಭುಜ. ಆಮೇಲೆ ಇದು 3ನೇ ತ್ರಿಭುಜ, ಇಲ್ಲಿ 3 ತ್ರಿಭುಜ ಇದು. ಆಮೇಲೆ ದೊಡ್ಡದು 1 ತ್ರಿಭುಜ ಆಗುತ್ತೆ, ಫುಲ್ ದೊಡ್ಡದು 1 ತ್ರಿಭುಜ, ಫುಲ್ ದೊಡ್ಡದು 1 ತ್ರಿಭುಜ ಅಂದಾಗ ಸೊ ಎಷ್ಟಾಕೋ ಟೋಟಲ್ 4 ಹಾಕೋ. ಅಂದ್ರ 4 ಅದು ಅಂದ್ರ 9 + 4 ಎಷ್ಟಾಯ್ತು, 13 ಆಯ್ತು. ಸೊ ಈ ತರ ನಾರ್ಮಲ್ ಆಗಿ ಬಿಡಿಸಿದಾಗ 13 ಆಯ್ತು. ಬಟ್ ಟ್ರಿಕ್ಸ್ ಅನ್ನ ಬಳಕೆ ಮಾಡ್ರಿ. ಟ್ರಿಕ್ಸ್ ಯಾಕೆ ಬಳಕೆ ಮಾಡ್ಬೇಕಂದ್ರೆ ನಿಮ್ಗ ಇಲ್ಲಿ 2 ಅಂತ ಕೊಡ್ಬೋದು, 3 ಕೊಡ್ಬೋದು. ಇನ್ ನೆಕ್ಸ್ಟ್ ಪ್ರಶ್ನೆ 4 ಅಂತ ಕೊಡ್ತಾನೆ. ಈಗ ನೋಡ್ರಿ, ಈಗ ಈ ತರ 4 ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಗಮನಿಸ್ಬೇಕಷ್ಟೇ. ನೋಡ್ರಿ, ಈ ತರ 4 ಕೊಟ್ಬಿಟ್ಟು ದೊಡ್ಡ ತ್ರಿಭುಜ ಕೊಟ್ಟಾಗ ಕಷ್ಟ ಆಕತಿ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು. ನೋಡ್ರಿ, ಇದು 1, ಇದು 2, ಇದು 3, ಇದು 4 ಅಂದ್ರೆ 4 ತ್ರಿಭುಜ ಇದ್ದು ಅಂದ್ರ ನೀವು ನಂಬರ್ ಬರ್ಬೇಕು. 1 2 3 4 ಅಂತ ಬರ್ಕೋಬೇಕು. 1 = 1, 1 + 2 ಎಷ್ಟಾಯ್ತು, 3 ಆಯ್ತು. 3 + 3 ಎಷ್ಟಾಯ್ತು, 6 ಆಯ್ತು. 6 + 4 ಆಯ್ತು ಎಷ್ಟು, 10 ಆಯ್ತು, 10 ಆಯ್ತು. ಆಮೇಲೆ ಕೂಡಿಸ್ಬೇಕಷ್ಟೇ. ಆಮೇಲೆ ಏನ್ ಮಾಡ್ಬೇಕು, ಇದನ್ನ ಕೂಡಿಸ್ಬೇಕು. 10 6 16, 16 + 3 ಎಷ್ಟಾಗುತ್ತದೆ, ಸೊ 19, 19 + 1 20 ಆಗುತ್ತದೆ. 20 ಈ ಪ್ರಶ್ನೆಗೆ ಆನ್ಸರ್ ಅಲ್ಲ. ನಾವು ಹೇಳಿ ನಿಮ್ಗೆ ರೂಲ್ಸ್ ಹೇಳಿ, ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು. ಈಗೆಲ್ಲ ಕೂಡಿಸ ಎಷ್ಟಾಯ್ತು, 10 6 16, 16 + 3 19, 19 1 20 ಆಯ್ತು. ಎಲ್ಲ ಕೂಡಿಸ 20 ಆಯ್ತು. ಇನ್ನೇನ್ ಮಾಡ್ಬೇಕಂದ್ರ ಈ 10 ಬಿಡ್ಬೇಕು. ನಾ ಹೇಳಿ ರೂಲ್ಸ್ ಫಾಲೋ ಮಾಡ್ರಿ. ಪ್ರಿವಿಯಸ್ ಅವನ್ನೆಲ್ಲ ವಿಡಿಯೋ ನೋಡ್ರಿ, ಎಲ್ಲ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇದ್ ಬಿಡ್ಬೇಕು. ಇದನ್ನ ಏನ್ ಮಾಡ್ಬೇಕು, ಕೌಂಟ್ ಮಾಡ್ಬೇಕು. ಆಮೇಲೆ ಮತ್ತೆ 3 ಬಿಡ್ಬೇಕು, ಮತ್ತೆ 1 ಕೌಂಟ್ ಮಾಡ್ಬೇಕು. ಅಂದ್ರೆ ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆ, ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆನ ಫಾಲೋ ಮಾಡ್ಬೇಕಷ್ಟೇ. ಇಲ್ಲಿ ಗಮನಿಸ್ಬೇಕಷ್ಟೇ. ಇಲ್ಲಿ ನೋಡ್ರಿ, ಇದು 20 ಅಂತ ಇದೆ, ಇದು 20. ಆಮೇಲೆ ಇದು 6, ಇಲ್ಲಿ 1 +6 +1 ಅಂತ ಇದ್ದಾಗ ಈ ಚಿತ್ರದಲ್ಲಿ ಸೊ ತ್ರಿಭುಜಗಳ ಸಂಖ್ಯೆ ಎಷ್ಟಾಗುತ್ತದೆ, 27. 27 ಇಸ್ ಕರೆಕ್ಟ್ ಆನ್ಸರ್. ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು, 27 ಅಂತ ಹೇಳ್ಬೇಕಷ್ಟೇ. ಅರ್ಥ ಆಯ್ತಾ. ಅದೇ ರೀತಿಯಾಗಿ ಇಂಥವ್ 4 ಇದ್ದು, ಇನ್ನು 5 ಇದ್ದು ಅಂದ್ರೆ ಏನಾಗುತ್ತದೆ ಗಮನಿಸೋಣ. ಇಂಥವ್ 5 ಇದ್ದು ಅಂದ್ರೆ 1 2 3 4 5 ಅಂತ ಬರಿಬೇಕು. 1 1 1 2 ಎಷ್ಟಾಗುತ್ತದೆ, ಸೊ 3 3 + 3 6 6 + 4 10 10 + 5 15 ಅಂತ ಆಗುತ್ತೆ. ಎಷ್ಟಾಗುತ್ತದೆ, 15 ಆಗುತ್ತದೆ. ಎಲ್ಲ ಕೂಡಿಸ್ಬೇಕು. 15 25, ಸೊ 25 + 6 31, 31 + 3 34. ಆಮೇಲೆ ಸೊ ಎಷ್ಟಾಗುತ್ತದೆ, 35. ಟೋಟಲ್ ಎಷ್ಟಾಗುತ್ತೆ, 35 ಆಗತ್ತೆ. ಸೊ 35 ಅದು. ಈ 35 ಈ 5 ಇದ್ದಾಗ ಅಂದ್ರೆ 5 ಇಲ್ಲಿ ಕೆಳಗಡೆ 1 2 3 4 ಇಂಥವು 5 ಇದ್ದಾಗ ಸೊ ಗಮನಿಸ್ಬೇಕು. ಇದು 4 ಇದ್ದಾಗ ಎಷ್ಟಾಗುತ್ತದೆ, 20. ಈ ಚಿತ್ರಕ್ಕೆ ಆನ್ಸರ್ ಎಷ್ಟು, 27. ಇನ್ನು ಇಂಥವು 5 ತ್ರಿಭುಜ ಇದ್ದಾಗ, ಇಂಥವು 5 ತ್ರಿಭುಜ ಇದ್ದಾಗ ಎಷ್ಟಾಗುತ್ತೆ ನೋಡೋಣ. ಇವೆಲ್ಲ ಕೂಡಿಸಾಗ 35 ಆಯ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ, 35 ಫಸ್ಟ್ ಈ 15 ಬಿಡ್ಬೇಕು, 10 ಕೌಂಟ್ ಮಾಡ್ಬೇಕು, ಮತ್ತೆ 6 ಬಿಡ್ಬೇಕು, ಆಮೇಲೆ 3 ಕೌಂಟ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, 1 ಬಿಡ್ಬೇಕಷ್ಟೇ. ಈ ತರ ಫಾಲೋ ಮಾಡ್ಬೇಕಷ್ಟೇ. ನೋಡ್ರಿ, ಇಲ್ಲಿ ಎಷ್ಟಿದೆ ಅಂದ್ರೆ 10 3 ಇದ ಕೂಡಿಸ್ಬೇಕು. 35ಕ್ಕೆ 10 ಕೂಡಿಸ್ಬೇಕು. ಆಮೇಲೆ ಪ್ಲಸ್ ಏನ್ ಮಾಡ್ಬೇಕು, ಮತ್ತೆ ಇದಕ್ಕೆ 3 ಕೂಡಿಸ್ಬೇಕು. ಟೋಟಲ್ 35 + 10 45, 45 + 3 ಅಂದಾಗ 48 ಆಗುತ್ತದೆ. ಅಂದ್ರ ಇಂಥವು 5 ತ್ರಿಭುಜ ಇದ್ದಾಗ, ಇಂಥವು 5 ತ್ರಿಭುಜ ಇದ್ದಾಗ ಎಷ್ಟಾಗುತ್ತದೆ, 48 ಆಕತೆ. ಗಮನಿಸ್ಬೇಕಷ್ಟೇ, ಬಹಳ ಕ್ಲೀನ್ ಆಗಿ ಇಂಥ ಪ್ರಶ್ನೆಗಳನ್ನ ಗಮನಿಸ್ಬೇಕು. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. ಸೊ ಮುಂದಿನ ಕ್ವಶನ್ ನ ನಾವು ಬೇಸ್ ವೈಸ್ ನೋಡ್ಕೋಬೇಕಷ್ಟೇ. ಪ್ರಿವಿಯಸ್ ಕ್ವಶನ್ ಬಂದು ಬೇಸ್ ವೈಸ್ ನೋಡ್ಕೋಬೇಕು. ಹೆಂಗ್ ಬೇಸ್ ವೈಸ್ ನೋಡ್ಕೋಬೇಕಂದ್ರ ನಿಮ್ಗೆ ಆಲ್ರೆಡಿ ಒಂದು ಕಾನ್ಸೆಪ್ಟ್ ಏನು, ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಕೇಳಿದಾಗ 1 2 1 + 2 ಎಷ್ಟಾಗುತ್ತದೆ, ಸೊ 3 ಆಗುತ್ತದೆ. ಸೊ 3 ಅಂತ ಹೇಳಿನಿ. ಅದೇ ರೀತಿಯಾಗಿ ಈ ತರನು ಹೇಳಿ ನಿಮ್ಗೆ. ಈ ತರ ಚಿತ್ರ ಇದ್ದಾಗ ಸೊ ಇಲ್ಲಿ 5 ಅಂತ ಹೇಳಿನ, 1 2 3 4. ಆಮೇಲೆ ಈ ತರ ಹೇಳಿನ 5. ಬಟ್ ಇಲ್ಲಿ ಗಮನಿಸ್ಬೇಕು, ಈ ಚಿತ್ರ ಬೇಸ್ ಇಟ್ಕೊಂಡು ಈ ಚಿತ್ರ ಬಿಡಿಸ್ಬೋದು ಅಷ್ಟೇ.
ಇಲ್ಲಿ ನೋಡ್ರಿ ಇದೇ ತರ ಇಲ್ಲಿ 3 ತ್ರಿಭುಜ ಅಕ್ಕವ, ಅದೇ ತರ ಇಲ್ಲಿ 3 ತ್ರಿಭುಜ, ಆಮೇಲೆ ಇಲ್ಲಿ 3 ತ್ರಿಭುಜ ಅಕ್ಕವ. ಅರ್ಥ ಆಯ್ತಾ? ಸೊ 3 3 ಎಷ್ಟಾಯ್ತು? ಸೊ 9 ಆಯ್ತು. ಆಮೇಲೆ ಈ ತರ ನೋಡ್ರಿ, ಈ ತರ ಒಂದು ಚಿತ್ರ ನೋಡಿದಾಗ ಎಷ್ಟಾಗುತ್ತದೆ? ಇಲ್ಲಿ 5 ಅಕ್ಕವ. ಯಾವ ತರ ಅಂದ್ರ ಇದು 1 ತ್ರಿಭುಜ, ಇದು 2ನೇ ತ್ರಿಭುಜ, ಇದು 3ನೇ ತ್ರಿಭುಜ, ಇದು 4 ಆಯ್ತು. ಆಮೇಲೆ ದೊಡ್ಡದೊಂದು ಎಷ್ಟಾಯ್ತು? 5 ಆಯ್ತು. ಸೊ 5 ಆಯ್ತಿಲ್ಲ. ಸೊ ಈಗ ಏನ್ ಮಾಡ್ಬೇಕಂದ್ರ ಈಗ 3 6 9 ಅಂದ್ರೆ 9 ಆಯ್ತು. ಅದು ಅಂದ್ರೆ ಈ ತರ ಇದು ಇಲ್ಲಿ 3 ಹಾಕವ, ಇಲ್ಲಿ 3 ತ್ರಿಭುಜ, ಇಲ್ಲಿ 3 ತ್ರಿಭುಜ, ಆಮೇಲೆ ಈ ತರ ಚಿತ್ರ ಇದ್ದಾಗ ಇಲ್ಲಿ 3 ತ್ರಿಭುಜ ಎಷ್ಟಾಯ್ತು? 9 ಆಮೇಲೆ ಈ ತರ ನೋಡಿದಾಗ ಎಷ್ಟಾಗುತ್ತದೆ? ಇಲ್ಲಿ ಇದು 5 ಹಾಕುತ್ತದೆ. ಇದು 5 ಅಂದಾಗ ಇದು ಕೂಡಿಸ್ಬೇಕಾಗಿದೆ. ಸೊ 9 + 5 ಎಷ್ಟಾಯ್ತು? ಸೊ 14 ಆಯ್ತು. 9 + 5 14 ಆಯ್ತು. ಆಮೇಲೆ ಇನ್ನೇನ್ ಮಾಡ್ಬೇಕಂದ್ರೆ ದೊಡ್ಡದೊಂದು ಆಕೈತಿ, ಫುಲ್ ದೊಡ್ಡದೊಂದು ಕೌಂಟ್ ಮಾಡಿಲ್ಲ. ಸೊ ಫುಲ್ ದೊಡ್ಡದ ಒಂದು ಕೌಂಟ್ ಮಾಡಿಲ್ಲ. 9 5 ಆಮೇಲೆ 1 ಕೂಡಿಸಾಗ ಎಷ್ಟಾಗುತ್ತದೆ? 15. ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತದೆ? 15 ಸರಿಯಾದ ಉತ್ತರ. 15 ಇಸ್ ಕರೆಕ್ಟ್ ಆನ್ಸರ್. ಹಿಂಗ್ ಗಮನಿಸ್ಬೇಕಷ್ಟೇ, ಆಯ್ತಾ? ನೆಕ್ಸ್ಟ್ ನೋಡ್ರಿ, ಮುಂದಿನ ಕ್ವಶನ್ ನೋಡ್ರಿ. ಈ ಚಿತ್ರದಲ್ಲಿ ಇರ್ತಕ್ಕಂಥ ತ್ರಿಭುಜ ಸಂಖ್ಯೆ ಎಷ್ಟು ಅಂತ ಗಮನಿಸಿದಾಗ ನೋಡ್ರಿ, ಇದು ಒಂದು ಎಕ್ಸಾಮ್ ದಲ್ಲಿ ಬಂದಿದೆ. ಎಲ್ಲ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆ ಕೇಳ್ತಾನ, ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲೂ ಕೂಡ ಏನ್ ಮಾಡ್ಬೇಕಂದ್ರೆ ಈ ತರ ಬೇಸ್ ಅನ್ನ ಯೂಸ್ ಮಾಡ್ಕೋಬೇಕು, ಈ ತರ ಬೇಸ್ ಅನ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿ 3 ಹಾಕವು, ಅದೇ ತರ ಎಲ್ಲಿದೆ ನೋಡ್ರಿ ಇಂತ 3 3 ಎಲ್ಲಿದೆ ಅಂತ ಗಮನಿಸಿದಾಗ ಇಲ್ಲೊಂದು ಪಾಯಿಂಟ್ ಗುರುತಿಸ್ತಾನೆ. ಇಲ್ಲಿ 3 ತ್ರಿಭುಜ ಹಾಕವ, ಈ ಎಲ್ಲೋ ಲೈನ್ ಇದೆ ಇಂಥವು 3 ಹಾಕವ, ಇಲ್ಲಿ ಸೈಡ್ 3 ಹಾಕವ, ಇಂಥವು 3 ತ್ರಿಭುಜ, ಇಲ್ಲಿ 3. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವು 3 ಅಂತ ಮೆನ್ಷನ್ ಮಾಡ್ತಾನೆ. ಆಮೇಲೆ ಅದೇ ತರ ಇಲ್ಲಿ ನೋಡಿ ಗಮನಿಸ್ಬೇಕಷ್ಟೇ. ಈ ತರ ಗಮನಿಸಿದಾಗ ಇಲ್ಲಿ 3 ಹಾಕವ, ಇಲ್ಲಿ ಎಷ್ಟಾಗುತ್ತದೆ? ಇಲ್ಲೂ 3 ತ್ರಿಭುಜ ಆಗತ್ತೆ. ಆಮೇಲೆ ಅದೇ ತರ ಇಲ್ಲಿ ಗಮನಿಸಿದಾಗ ಈ ತರ ನೋಡಿದಾಗ ಇಲ್ಲೂ ಎಷ್ಟಾಗುತ್ತೆ ಕೇಳಿದಾಗ ಇಲ್ಲೂ 3 ತ್ರಿಭುಜ ಆಗತ್ತೆ, ಇಲ್ಲಿ 3 ಅಂದ್ರ ಸೊ 3 3 3 ಎಷ್ಟಾಯ್ತು? 9 ಆಯ್ತು. ಸೊ 9 ಆಯ್ತು. ಇನ್ನು 9 ಬರೀಕ್ಕಿಂತ ಇಂಪಾರ್ಟೆಂಟ್ ಏನ ದೊಡ್ಡದೊಂದು ಕೌಂಟ್ ಮಾಡ್ಬೇಕಷ್ಟೇ. ಇದ್ರಾಗ ದೊಡ್ಡದೊಂದು ಯಾವ್ದಂದ್ರೆ ಇದು ನೋಡ್ರಿ, ಈ ದೊಡ್ಡದೊಂದು ಆಗೈತಿ. ಈ ತರ ಮಿಡಲ್ ಒಂದು ತಗೋಬೇಕಷ್ಟೇ, ಆಯ್ತಾ? ಇಲ್ಲಿ 3 ಹಾಕವು, ಇಲ್ಲಿ ಫುಲ್ ದೊಡ್ಡದು ನೋಡ್ರಿ. ಯಾವ ತರ ಅಂದ್ರ ನೀವು ಗಮನಿಸ್ಬೇಕಷ್ಟೇ, ಈ ತರ ಫುಲ್ ದೊಡ್ಡದು. ಇಲ್ಲಿ ನೋಡ್ರಿ 1 2 ಎಷ್ಟಾಗುತ್ತದೆ? ಇದು 3 ಆಗುತ್ತದೆ. ಇಂತ ಇದು ದೊಡ್ಡದೊಂದು ಕೌಂಟ್ ಮಾಡ್ಬೇಕಷ್ಟೇ. ಇದು 3. ಆಮೇಲೆ ಇಲ್ಲಿ 3 3 6 6 + 3 ಎಷ್ಟು? 9. 9 + 3 ಎಷ್ಟಾಯ್ತು? ಸೊ 12 ಆಯ್ತು. ಈಗ ನಾರ್ಮಲ್ ಆಗಿ ಚೆಕ್ ಮಾಡಿದಾಗ ಎಷ್ಟಾಯ್ತು? 12 ಆಯ್ತು. ಸೊ ಗಮನಿಸ್ಬೇಕು, 12 ಆಯ್ತು. ಆಮೇಲೆ ಏನ್ ಮಾಡ್ಬೇಕಂದ್ರ ನೆಕ್ಸ್ಟ್ ನೋಡ್ರಿ, 12 ಆಯ್ದ್ರ ಇಲ್ಲಿ ಗಮನಿಸ್ಬೇಕಷ್ಟೇ. ಇದು 1 ತ್ರಿಭುಜ, ಇದು 1 ತ್ರಿಭುಜ ಇದೆ ಆಯ್ತು. ಆಮೇಲೆ ಅದೇ ರೀತಿಯಾಗಿ ಇಲ್ಲೊಂದು ಗಮನಿಸ್ಬೇಕು, ಇಲ್ಲೊಂದು ತ್ರಿಭುಜ ಆಗೈತೆ, ಇದೊಂದು ತ್ರಿಭುಜ ಎಷ್ಟಾಯ್ತು? ಇಲ್ಲಿ 2 ಆಯ್ತು. ಇಲ್ಲಿ 2 ತ್ರಿಭುಜ. ಆಮೇಲೆ ಈ ಪಾಯಿಂಟ್ ಇಟ್ಕೋಬೇಕಷ್ಟೇ. ಈ ಪಾಯಿಂಟ್ ಇಟ್ಕೊಂಡ ಇದು 1 ತ್ರಿಭುಜ, ಇದು 2ನೇ ತ್ರಿಭುಜ, ಇಲ್ಲಿ 2 ಆಯ್ತು. 2 + 2 ಎಷ್ಟಾಯ್ತು? 4. ಇಲ್ಲಿ 2 + 2 ಎಷ್ಟಾಯ್ತು? 4 ಆಯ್ತು. ಈ 4 ಈ 12ಕ್ಕೆ 4 ಕೂಡಿಸ್ಬೇಕು. ಸೊ ಟೋಟಲ್ ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು ಅಂದ್ರೆ 16 ಆಯ್ತು. ಈ ತರ ಗಮನಿಸ್ಬೇಕಷ್ಟೇ. ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು? 16. ಆಮೇಲೆ ಈ ತರ ಪ್ರಶ್ನೆ ಬಿಡಿಸ್ಬೇಕಂದ್ರೆ ಪ್ರಿವಿಯಸ್ ಕ್ವಶನ್ಗಳನ್ನ ಗಮನಿಸ್ಬೇಕು. ಪ್ರಿವಿಯಸ್ ಕ್ವಶನ್ ಅಂದ್ರೆ ಈ ತರ ಪ್ರಶ್ನೆಗಳನ್ನ ಏನ್ ಮಾಡ್ಬೇಕು? ನೀವು ಗಮನಿಸ್ಬೇಕಷ್ಟೇ. ಪ್ರಿವಿಯಸ್ ಒಂದು ಡಯಾಗ್ರಾಮ್ಸ್ ಗಳನ್ನ, ಚಿತ್ರಗಳನ್ನ ಗಮನಿಸಿದಾಗ ಈ ತರ ಕ್ವಶನ್ಗಳನ್ನ ಬಿಡ್ಸಾಕ ನಿಮ್ಗೆ ಅನುಕೂಲ ಆಕತಿ. ನೆಕ್ಸ್ಟ್ ನೋಡೋಣ ಮುಂದಿನ ಕ್ವಶನ್. ಸೊ ಮುಂದಿನ ಕ್ವಶನ್ ನೋಡ್ರಿ, ಮುಂದಿನ ಕ್ವಶನ್ ಕೂಡ ನೀವು ಗಮನಿಸ್ಬೇಕು. ಆಲ್ರೆಡಿ ನಿಮ್ಗೆ ಹೇಳೀನಿ ಯಾವ ತರ ಅಂದ್ರ ಒಂದು ನಿಮ್ಗೆ ಕಾನ್ಸೆಪ್ಟ್ ಹೇಳ್ಕೊಡ್ತಾನೆ ನೋಡ್ರಿ. ಈ ತರ ಹೇಳಿ ಆಲ್ರೆಡಿ ನಿಮ್ಗೆ ಈ ತರ ಆಲ್ರೆಡಿ ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಆಲ್ರೆಡಿ ಕವರ್ ಆಗಿದೆ. ಸೊ ನೀವು ಹೇಳಿರಿ 18 ಅಂತ ಹೇಳಿರಿ. ಈ ಚಿತ್ರದಲ್ಲಿ ಎಷ್ಟು? 18 ಅಂತ ಹೇಳಿರಿ. ಹೆಂಗೆ? ಇಲ್ಲಿ 8 ಆಗುತ್ತದೆ, ಇಲ್ಲಿ 8, ಆಮೇಲೆ ಸೈಡ್ ಎಷ್ಟಾಗುತ್ತೆ? 2. 8 8 ಎಷ್ಟು? 16 + 2 ಎಷ್ಟು? 18 ಅಂತ ಹೇಳಿರಿ. ಅದೇ ರೀತಿ ಇಲ್ಲೇ ಇದೆ ನೋಡ್ರಿ, ಈ ತರ ಇಲ್ಲೇ ಇದೆ. ಸೊ ನೀವು ಗಮನಿಸ್ಬೇಕಷ್ಟೇ. ಇನ್ನ ಇಲ್ಲಿ ನೋಡ್ರಿ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರ ಇದು 8, ಇದು 8, ಆಮೇಲೆ ಸೈಡ್ 2 ಹಾಕೋ. ಇಲ್ಲಿ ಸೈಡ್ ಎಷ್ಟು ಹಾಕವ? ಇಲ್ಲಿ 2 ಹಾಕೋ. ಸೊ ಅದಕ್ಕೆ ಏನಾಗುತ್ತೆ? ಡೈರೆಕ್ಟ್ ಆಗಿ ಏನ್ ಬರಿಬೇಕು ಇಲ್ಲಿ? ಸೊ 18 ಅಂತ ಬರಿಬೇಕು, 18. ಆಮೇಲೆ ಇಲ್ಲಿ 1 ಮತ್ತು 2 ಕೂಡಿಸಾಗ ಎಷ್ಟಾಗುತ್ತದೆ? ಇಲ್ಲಿ 3 ಆಗುತ್ತದೆ. ಆಮೇಲೆ ಇಲ್ಲೂ ಕೂಡ 1 ಮತ್ತು 2, 1 ಮತ್ತು 2 ಎಷ್ಟಾಗುತ್ತದೆ? ಇಲ್ಲೂ ಕೂಡ 3 ಆಗುತ್ತೆ. ಅದು ಹೆಂಗಾಗುತ್ತೆ ಗಮನಿಸ ನೋಡ್ರಿ. ಇದು 1 ತ್ರಿಭುಜ, ಆಮೇಲೆ ಇದು 2ನೇ ತ್ರಿಭುಜ, ಆಮೇಲೆ ಇದು 3ನೇ ತ್ರಿಭುಜ. ಇವು 3 ಅದು. ಅದ್ರ ಈ ಸೈಡು 3. ಇದು 1 ತ್ರಿಭುಜ, ಇದು 2 ತ್ರಿಭುಜ, ಇದು ಟೋಟಲ್ ಆಗಿ 3 ತ್ರಿಭುಜ ಆಯ್ತು. ಅರ್ಥ ಆಯ್ತಲ್ಲ? ಇಲ್ಲಿ ನೋಡ್ರಿ, ಇದು 8 8 16, 16 + 2 18. ಆಮೇಲೆ ಇಲ್ಲಿ ಈ ಸೈಡ್ 3, ಈ ಸೈಡ್ 3 ಆಯ್ತು. ಆಮೇಲೆ ಮತ್ತೆ 2 ಹಾಕವು. 2 ಯಾವಾಗ ಅಂದ್ರ ಇಲ್ಲಿ ಪಾಯಿಂಟ್ ಗುರುತಿಸಿ ನೋಡ್ರಿ.
ಈ ತರ ಒಂದು ತ್ರಿಭುಜ, ಆಮೇಲೆ ಈ ಸೈಡ್ ಒಂದು ತ್ರಿಭುಜ. ಎಷ್ಟದು ಈಗ ಇಲ್ಲಿ 2 ಅದು, ಅವನು 2 ಇಲ್ಲಿ ಬರ್ತೀನಿ ಮತ್ತೆ 2 ಬರ್ದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ತರ ಇಲ್ಲೊಂದು ಪಾಯಿಂಟ್ ಗುರುತಿಸ್ಬೇಕು. ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ, ಇನ್ನ ಇದೊಂದು ತ್ರಿಭುಜ. ಇಲ್ಲಿ ಎಷ್ಟಕ್ಕವ, ಇಲ್ಲಿ 2 ಅಕ್ಕವ. ಇನ್ನ ಕೌಂಟ್ ಕೂಡಿಸ್ಬೇಕೆಲ್ಲ, ಎಲ್ಲ ಕೌಂಟ್ ಮಾಡ್ತಾ ಬರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 18 ಇದೆ, 18. ಆಮೇಲೆ 3 ಮತ್ತು 2 ಕೂಡಿಸಾಗ ಎಷ್ಟಾಗುತ್ತದೆ, ಇಲ್ಲಿ 5 ಆಕೈತಿ. 3 2 5, ಆಮೇಲೆ ಇವು ಕೂಡ 3 2 5 ಆಕೈತಿ. 5. ಇಲ್ಲಿ ನೋಡ್ರಿ 18 5 5 ಎಷ್ಟಾಗುತ್ತೆ ಕೇಳಿದಾಗ 28. 28. ಇಲ್ಲಿ ನೋಡ್ರಿ 5 5 ಎಷ್ಟಾಯ್ತು, 10. 10 + 18 28. ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಸೊ 28 ಸರಿಯಾದ ಉತ್ತರ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ವಿಡಿಯೋನ ಮತ್ತೊಮ್ಮೆ ರಿಪೀಟ್ ನೋಡಿ, ವಿಡಿಯೋನ ನಿಮಗೆ ಬಹಳ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ತರ ಚಿತ್ರ ಇದೆ. ಬಟ್ ಇದನ್ನ ಆಲ್ರೆಡಿ ನಾ ಕವರ್ ಆಗಿದೆ, ಒಂದು ಕಾನ್ಸೆಪ್ಟ್ ಕವರ್ ಆಗಿದೆ. ಯಾವ ತರ ಅಂದ್ರೆ ಎಲ್ಲ ಮರ್ಜ್ ಮಾಡಿ ಕೊಡುವಂತ ಕಾನ್ಸೆಪ್ಟ್, ಮಿಕ್ಸ್ ಮಾಡಿ ಕೊಡುವಂತ ಕಾನ್ಸೆಪ್ಟ್ ಇದೆ. ನಿಮ್ಗೆ ಆಲ್ರೆಡಿ ಕವರ್ ಆಗಿದೆ ಕಾನ್ಸೆಪ್ಟ್, ಜಸ್ಟ್ ಗಮನಿಸ್ಬೇಕಷ್ಟೇ. ಈ ತರ ಇದೆ ನೋಡ್ರಿ, ಇಂಥ ಹೇಳ್ಕೊಟ್ಟನ ಆಲ್ರೆಡಿ. ಈಗ ಏನ್ ಮಾಡ್ಬೇಕಂದ್ರ 1 2 3 4 5 6 7 8 ಅಂತ ಇದೆ. 8 ಆಡ್ಲಿ ಎಷ್ಟು 16 ಅಂತ ಹೇಳಿಲ್ಲ, ಇದನ್ನ ಬೇಸ್ ಇಟ್ಕೊಂಡು ಬಿಡಿಸ್ಬೇಕಷ್ಟೇ. 8 ಆಡ್ಲಿ 16 ಅಂದಾಗ ಇದೇ ತರ ಬಿಡಿಸ್ಬೇಕು. ಇಲ್ಲಿ ನಂಬರ್ ಕೊಡ್ತಾ ಬರೋಕು 1 2 3 4 5 6 7 8. ಇಲ್ಲಿ ಕೊನೆ ಸಂಖ್ಯೆ 8 ಅಂತಿಲ್ಲ, 8 ಆಡ್ಲಿ ಎಷ್ಟು 16, 8 ಆಡ್ಲಿ ಎಷ್ಟು 16 ಬರಿಬೇಕು. ಅದೇ ತರ ಮತ್ ದೊಡ್ಡ ಎಷ್ಟಕ್ಕ ಅಂದ್ರೆ ಇಲ್ಲಿ ನಂಬರ್ ಬರಿಬೇಕಷ್ಟೇ. 1 2 3 4 5 6 7 8. 8 ಬಂತ ಕೊನೆಗೆ, 8 ಆಡ್ಲಿ ಎಷ್ಟು 16, ಆಮೇಲೆ 16 16 ಎಷ್ಟಾಗುತ್ತದೆ 32. ಸೊ ಈ ಚಿತ್ರದಲ್ಲಿರುವಂತ ಒಂದು ತ್ರಿಭುಜಗಳ ಸಂಖ್ಯೆ ಎಷ್ಟು ಕೇಳಿದಾಗ 32 ಆಯ್ತು. ಬಹಳ ಕ್ಲೀನ್ ಆಗತ್ತಾನೆ. 99% ಕ್ವಶನ್ಗಳು ಬರೋದು ತ್ರಿಭುಜಗಳ ಮೇಲೆ ಬರ್ತದೆ. 99% ಕ್ವಶನ್ಗಳು ತ್ರಿಭುಜಗಳ ಮೇಲೆ ಬರ್ತಾವ. ನೀವು ಕರೆಕ್ಟ್ ಆಗಿ ಸೊ ಕಾನ್ಸಂಟ್ರೇಟ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಗಮನಿಸ್ಬೇಕಿಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ನೋಡ್ರಿ, ಈ ತರ ಚಿತ್ರ ನೋಡಿದಾಗ ನೀವು ಒಂದು ಪಾಯಿಂಟ್ ಗುರುತಿಸೋಣ. ಈ ತರ ಮೇನ್ ಪಾಯಿಂಟ್ ಅನ್ನ ಗಮನಿಸ್ಬೇಕಷ್ಟೇ. ಇಲ್ಲಿ ಒಂದು ತ್ರಿಭುಜ ಆಗತ್ತೆ ನೋಡ್ರಿ, ಇದು ಒಂದು ತ್ರಿಭುಜ. ಆಮೇಲೆ ಇದು 2ನೇ ತ್ರಿಭುಜ. ಇದು ಎಷ್ಟಾಗತ್ತೆ 2ನೇ ತ್ರಿಭುಜ ಅಂದಾಗ ಒಂಚೂರು ಗಮನಿಸ್ಬೇಕಿಲ್ಲಿ, ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ನೋಡೋಣ, ಇಲ್ಲಿ ನೋಡ್ರಿ, ಈ ಮೇನ್ ಪಾಯಿಂಟ್ಗೆ ಇಲ್ಲಿ ಗುರುತಿಸ್ಬೇಕು, ಕರೆಕ್ಟಾಗಿ ನೋಡ್ಬೇಕಷ್ಟೇ. ಇದು ಒಂದು ತ್ರಿಭುಜ ಆಯ್ತು. ಆಮೇಲೆ 2ನೇ ತ್ರಿಭುಜ ಎಲ್ಲಾಕತ್ತಂದ್ರೆ ಇಲ್ಲಿ ಗಮನಿಸ್ಬೇಕಷ್ಟೇ. 2ನೇ ತ್ರಿಭುಜ ಇಲ್ಲಿ ನೋಡ್ಬೇಕು, 2ನೇ ತ್ರಿಭುಜ. ಆಮೇಲೆ ಈ 3ನೇ ತ್ರಿಭುಜ ನೋಡ್ಬೇಕು, 3ನೇ ತ್ರಿಭುಜ ಎಲ್ಲಾಕೈತಿ ನೋಡ್ಬೇಕಷ್ಟೇ. ಇದು 3ನೇ ತ್ರಿಭುಜ, ಇದು 3ನೇ ತ್ರಿಭುಜ. 4ನೇ ತ್ರಿಭುಜ, 4ನೇ ತ್ರಿಭುಜ ನೋಡ್ಬೇಕಷ್ಟೇ. ಇದು 4ನೇ ತ್ರಿಭುಜ. ಆಮೇಲೆ ಇಲ್ಲಿ ಸ್ಮಾಲ್ ಒಂದು ತ್ರಿಭುಜ ಆಗತ್ತೆ ನೋಡ್ರಿ, ಇಲ್ಲೊಂದು ಆಗತ್ತೆ, ಇದೊಂದು ತ್ರಿಭುಜ 4 ಅಕ್ಕವು. ಆಮೇಲೆ ಇದೊಂದು ಟೋಟಲ್ ಆಗಿ ಎಷ್ಟು ಅಕ್ಕವ ಅಂತ ಕೇಳಿದಾಗ 6 ಅಕ್ಕವ. ಆಯ್ತಾ? ಯಾವ್ದು ಇನ್ನೊಮ್ಮೆ ಕ್ಲೀನ್ ಆಗಿ ಗಮನಿಸ್ಬೇಕು. ಫಸ್ಟ್ ನೋಡ್ರಿ, ಇಲ್ಲಿ ಏನ್ ಪಾಯಿಂಟ್ ಕೊಡ್ತೇವೆ, ಇದೊಂದು ತ್ರಿಭುಜ ಆಗತ್ತೆ, ಇದು ಒಂದು ತ್ರಿಭುಜ ಆಯ್ತಾ. ಇದು 2ನೇ ತ್ರಿಭುಜ. ಆಮೇಲೆ ಇಲ್ಲೊಂದು ಪಾಯಿಂಟ್ ಸಣ್ಣದು 4ನೇ ತ್ರಿಭುಜ, ಇಲ್ಲೊಂದು ಪಾಯಿಂಟ್, ಇದು 5ನೇ ತ್ರಿಭುಜ. ಆಮೇಲೆ ಇದು 6ನೇ ತ್ರಿಭುಜ. ಸಾರಿ, ಎಷ್ಟು 1 2 3 4 5 ಅದು. ಆಮೇಲೆ ದೊಡ್ಡದೊಂದು 6. ಟೋಟಲ್ ಆಗಿ ಈ ಚಿತ್ರದಲ್ಲಿ 6 ತ್ರಿಭುಜಗಳಾಗುತ್ತವೆ, 6 ಅಕ್ಕವ. ಆಯ್ತಾ? ಇಲ್ಲಿ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಇನ್ನೊಮ್ಮೆ ಕ್ಲೀನ್ ಆಗಿ ನೋಡ್ರಿ, 6 ತ್ರಿಭುಜ ಅಕ್ಕವ. ಇನ್ನೂ ಕ್ಲೀನ್ ಆಗಿ ಗಮನಿಸ್ಬೇಕಷ್ಟೇ. ಹೆಂಗ್ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಪಾಯಿಂಟ್ ಬರ್ತದೆ, ಇದೊಂದು ತ್ರಿಭುಜ ಆಗತ್ತೆ, ಇದು 2ನೇ ತ್ರಿಭುಜ, ಇದು 3ನೇ ತ್ರಿಭುಜ, ಆಮೇಲೆ 4ನೇ ತ್ರಿಭುಜ, ಆಮೇಲೆ 5ನೇ ತ್ರಿಭುಜ, ಆಮೇಲೆ 6ನೇ ತ್ರಿಭುಜ. ಈ ತರ ನೋಡ್ಬೇಕಷ್ಟೇ. ಟೋಟಲ್ ಆಗಿ 6 ತ್ರಿಭುಜಗಳಾಗುತ್ತವೆ. ಈ ಚಿತ್ರದಲ್ಲಿ 6 ತ್ರಿಭುಜಗಳು ನೋಡ್ಬೇಕು, ಗಮನಿಸ್ಬೇಕು. ಎಕ್ಸಾಮ್ದಾಗ ಇಂತ ಕೊಡ್ದಂಗ ಗಮನಿಸ್ಬೇಕಷ್ಟೇ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಂದ್ರೆ ಏನ್ ಕೊಡ್ತಾನಂದ್ರ ಈ ಕೆಳಗಿನ ಚಿತ್ರದಲ್ಲಿರುವ ಚೌಕಗಳ ಸಂಖ್ಯೆ ಕೇಳ್ತಾನ. ಅಂದ್ರ ಒಂದು ಸ್ಕ್ವೇರ್ಸ್ ಮೇಲೆ ಕೇಳ್ತಾನ, ಗಮನಿಸ್ಬೇಕು. ಇದಕ್ಕೂ ಕೂಡ ನಾವೇನ್ ಮಾಡ್ಬೇಕಂದ್ರೆ ಬೇಸ್ ನೋಡ್ಕೋಬೇಕಷ್ಟೇ. ಈ ತರ ಈ ಚಿತ್ರದಲ್ಲಿ ಒಂದು ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಓನ್ಲಿ 1 ಅಂತ ಆಕತಿ. ಓನ್ಲಿ 1 ಚೌಕ್ ಅಂತ ಹೇಳ್ಬೋದು ಅಷ್ಟೇ. ಆಮೇಲೆ ಇಲ್ಲಿ ನೋಡಿದಾಗ 1 2 3 4, 1 2 3 4 ಅಂದಾಗ ಸೊ 4 ಸ್ಮಾಲ್ ಚೌಕಗಳ ಸಂಖ್ಯೆ ಎಷ್ಟಾಯ್ತು, 4 ಆಯ್ತು. ಆಮೇಲೆ ದೊಡ್ಡದೊಂದು, ಸೊ ದೊಡ್ಡದೊಂದು ಎಷ್ಟಾಯ್ತು, 5 ಆಯ್ತು. ಸೊ 5 ಆಯ್ತು. ಇನ್ನ ಇದೇ ತರ ಸಾಕಷ್ಟು ಜಾಸ್ತಿ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಕನ್ಫ್ಯೂಸ್ ಆಗಬಾರ್ದು. ಒಂದು ಟ್ರಿಕ್ಸ್ ಹೇಳ್ತಾನೆ, ಟ್ರಿಕ್ಸ್ ಅನ್ನ ಬಳಕೆ ಮಾಡಿ ಸಾಕಷ್ಟೇ. ಈ ನೋಡ್ರಿ 1 2 3 4, ಆಮೇಲೆ ದೊಡ್ಡದೊಂದು 5 ಆಯ್ತು. ಇನ್ನ ಇದೇ ತರ ಕೊಟ್ಟಾಗ ನೆಕ್ಸ್ಟ್ ಗಮನಿಸ್ಬೇಕಿಲ್ಲಿ ನೋಡ್ರಿ. ಈಗ ಇನ್ನ ಇದಕ್ಕೆ ಟ್ರಿಕ್ಸ್ ಅನ್ನ ಬಳಕೆ ಮಾಡೋಣ. ಟ್ರಿಕ್ಸ್ ಯಾವ ತರ ಇದೆ ಅಂದ್ರೆ ಇಲ್ಲಿ
ನಾವು ನಂಬರ್ ಕೊಡ್ಬೇಕು, ಸೈಡ್ ಬಾಕ್ಸಿಗೆ ನಂಬರ್ ಕೊಡ್ಬೇಕು. 1 ಮತ್ತು 2 ಕೊಡ್ರಿ, ಇಲ್ಲಿ 1 ಮತ್ತು 2 ನಂಬರ್ ಕೊಡ್ರಿ. ಆಮೇಲೆ ಕೊನೆಯ ಸಂಖ್ಯೆ ಮಲ್ಟಿಪ್ಲಿಕೇಶನ್ ಆಯ್ತಾ. 2 2 ಎಷ್ಟು 4, 2 ಇಂಟು 2 ಅಂದ್ರೆ ಎಷ್ಟಾಗುತ್ತದೆ, ಸೊ 4. ದೆನ್ 1 ಇಂಟು 1 ಈಸ್ ಈಕ್ವಲ್ ಟು 1 ಆಯ್ತು. 4 ಪ್ಲಸ್ 1 ಎಷ್ಟಾಯ್ತು, ಸೊ 5 ಆಯ್ತು. ಈ ತರ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು. ಕೊನೆಯ ಸಂಖ್ಯೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಅಷ್ಟೇ. ಸೊ ಆನ್ಸರ್ ಎಷ್ಟು, 5 ಬಂತು. ಈ ಚಿತ್ರದಲ್ಲಿ ಚೌಕಗಳ ಸಂಖ್ಯೆ ಎಷ್ಟು, 5. ಅದೇ ರೀತಿಯಾಗಿ ಇಲ್ಲಿ ಗಮನಿಸಬೇಕು, ಇಲ್ಲೂ ನಂಬರ್ ಕೊಡ್ಬೇಕು. 1 2 3, 1 2 3 ನಂಬರ್ ಕೊಡ್ಬೇಕು. ಆಮೇಲೆ ಕೊನೆಯ ಸಂಖ್ಯೆ ಮಲ್ಟಿಪ್ಲಿಕೇಶನ್ 3 3 ಎಷ್ಟು, ಸೊ 9. 3 ಇಂಟು 3 9, 2 ಇಂಟು 2 ಪ್ಲಸ್ 4, ಆಮೇಲೆ 1 ಇಂಟು 1 ಪ್ಲಸ್ 1 ಮಾಡಿದಾಗ 9 4 ಎಷ್ಟಾಯ್ತು, 13. 13 ಪ್ಲಸ್ 1, ಸೊ 14 ಆಯ್ತು. 14 ಚೌಕಗಳಾಗುತ್ತವೆ. ನಿಮ್ಗೆ 14 ತೋರಿಸ್ಕೊಡ್ತಾನೆ. ಈಗ 14 ಚೌಕ ಹೆಂಗಾಕ ತೋರಿಸ್ಕೊಡ್ತಾನೆ, ಗಮನಿಸ್ಬೇಕಷ್ಟೇ. ಇಲ್ಲಿ 14 ಚೌಕಗಳು ಹೆಂಗಾಕೋತ ನೋಡೋಣ. ಇಲ್ಲಿ ನೋಡ್ರಿ, ಇದು 1, ಇದು 2, 3, 4, 5, 6, 7, 8, 9 ಅಂದ್ರ ಸ್ಮಾಲ್ ಚೌಕಗಳ ಸಂಖ್ಯೆ ಎಷ್ಟಾಯ್ತು, 9 ಆಯ್ತು. 9 ಚೌಕಗಳಾಯ್ತಾ. ಆಮೇಲೆ ನೋಡ್ರಿ, 4 ಬಾಕ್ಸ್ ಕೂಡಿ ಒಂದೊಂದು ಚೌಕ, 4 ಬಾಕ್ಸ್ ಕೂಡಿ ಒಂದ್ ಚೌಕ, ಇದೊಂದು ಚೌಕ ಆಯ್ತು. ಇದು 2ನೇ ಚೌಕ, ಇದು 3ನೇ ಚೌಕ, 4ನೇ ಚೌಕ, ಆಮೇಲೆ ದೊಡ್ಡದೊಂದು. ಸೊ ದೊಡ್ಡದೊಂದು ಚೌಕ, ಫುಲ್ ದೊಡ್ಡದ ಒಂದ್ ಚೌಕ ಆಕತಿ. ಟೋಟಲ್ ಆಗಿ ಎಷ್ಟು ಚೌಕ ಅಂದ್ರ, ಟೋಟಲ್ ಆಗಿ ಈ ಚಿತ್ರದಲ್ಲಿ 14 ಚೌಕಗಳಾಗುತ್ತವೆ. 14 ಚೌಕಗಳು. ಈ ತರ ಗಮನಿಸ್ಬೇಕು. ಇನ್ನ ಟ್ರಿಕ್ಸ್ ಅನ್ನ ಬಳಕೆ ಮಾಡ್ರಿ. ಈ ತರ ಪ್ರಶ್ನೆ ಬಂದಾಗ ಇಲ್ಲಿ ನೋಡ್ರಿ, ಇಂಥವ್ 4 ಇದೆ. 4 ಇದ್ದಾಗ ಏನ್ ಮಾಡ್ಬೇಕಂತ ಹೇಳಿ, ಸೊ ಗಮನಿಸ್ಬೇಕಷ್ಟೇ. ನಂಬರ್ ಕೊಡು, 1 2 3 4, 1 2 3 4 ಅಂತ ನಂಬರ್ ಕೊಡ್ರಿ. ನಿಮ್ಗೆ ಏನು ಕೊನೆಯ ಸಂಖ್ಯೆ 4 4 16, 3 3 9, 2 2 4, 1 1 1 ಆಯ್ತಾ. 4 ಇಂಟು 4 ಮಾಡ್ರೆ 16 ಆಗುತ್ತದೆ. 4 4 ಎಷ್ಟು 16. 3 ಇಂಟು 3 3 3 ಎಷ್ಟು 9. 2 ಇಂಟು 2 4. ಆಮೇಲೆ 1 ಇಂಟು 1 ಅಂದಾಗ 1. ಎಲ್ಲ ಕೂಡಿಸ್ಬೇಕು ಆನ್ಸರ್ ನೋಡ್ರಿ. ಈಗ 16 4 20, 20 ಪ್ಲಸ್ 9 29. ಸೊ 29 ಪ್ಲಸ್ 1 30. ಈ ಚಿತ್ರದಲ್ಲಿರುವ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟು, 30 ಆಗುತ್ತೆ ನೋಡ್ರಿ. 16 4 20, 20 ಪ್ಲಸ್ 9 29, 29 1 30. ಟೋಟಲ್ ಈ ಚಿತ್ರದ ಚೌಕಗಳ ಸಂಖ್ಯೆ ಎಷ್ಟು ಕೇಳಿದಾಗ 30 ಆಗುತ್ತದೆ. ನೆಕ್ಸ್ಟ್ ಇದ ಒಂಚೂರು ಡಿಫ್ರೆಂಟ್ ಬಂದಾಗ, ಚೌಕ ಬಂದಾಗ ಒಂಚೂರು ಡಿಫ್ರೆಂಟ್ ಬಂದಾಗ ಇಲ್ಲಿ ನೋಡ್ರಿ, ಈ ಒಂದ್ ಸೈಡ್ 2 ಇದೆ, ಒಂದ್ ಸೈಡ್ 3 ಇದೆ, ಒಂದ್ ಸೈಡ್ 3 ಇದೆ, ಒಂದ್ ಸೈಡ್ 4 ಇದೆ. ಈ ತರ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಗಮನಿಸ್ಬೇಕು. ಸೇಮ್ ಕಾನ್ಸೆಪ್ಟ್ 1 ಮತ್ತು 2 ಬರಿಬೇಕು. 1 2 3 ಅಂತ ಬರಿಬೇಕು. ಇಲ್ಲಿ ನೋಡಿ ಗಮನಿಸ್ಬೇಕು, 1 2 ಅಂತ ಬರ್ದ್ರಿ. ಈಗ ನಾನು ನಿಮ್ಗೆ ರೂಲ್ಸ್ ಹೇಳಿ, ಕೊನೆಯ ಸಂಖ್ಯೆ ಮಲ್ಟಿಪ್ಲಿಕೇಶನ್. ಇಲ್ಲೂ ಕೊನೆಯ ಸಂಖ್ಯೆ ಮಲ್ಟಿಪ್ಲಿಕೇಶನ್. ಇಲ್ಲಿ ನೋಡ್ರಿ, 1 ಉಳಿತು ಅಂದ್ರೆ ಬಿಟ್ಟು ಬಿಡ್ಬೇಕಷ್ಟೇ. ಇದೇ ಇಂಪಾರ್ಟೆಂಟ್, ಇಲ್ಲೇ ಇಂಪಾರ್ಟೆಂಟ್ ಇದೆ. 2 3 ಎಷ್ಟು 6, 2 3 6. ಆಮೇಲೆ 1 2 2 ಅಂದಾಗ ಪ್ಲಸ್ 2 ಅಂತ ಮಾಡಬೇಕು. 6 ಪ್ಲಸ್ 2 ಎಷ್ಟಾಗುತ್ತದೆ, ಸೊ 8. ಈ ಚಿತ್ರದಲ್ಲಿ ಚೌಕಗಳ ಸಂಖ್ಯೆ ಎಷ್ಟಾಗುತ್ತೆ ಕೇಳಿದಾಗ 8 ಆಗುತ್ತೆ. 8 ಹೆಂಗಾಕೈತಿ ಅಂದ್ರೆ ಇದು 1 2 3 4 5 6 ಆಯ್ತು. ಇವು 6 ಕವರ್ ಆಯ್ತು. ಆಮೇಲೆ 4 ಬಾಕ್ಸ್ ಕೂಡಿ ಒಂದು ಚೌಕ್, 4 ಬಾಕ್ಸ್ ಕೂಡಿ ಒಂದ್ ಚೌಕ್. ಇದೊಂದು ಚೌಕ್ ಆದ್ರೆ ಅದ್ರ ಪಕ್ಕದಲ್ಲಿ ಒಂದ್ ಚೌಕ್, ಇದೊಂದು ಚೌಕ್ ಅಂದ್ರೆ 2 ಚೌಕ್. 6 ಪ್ಲಸ್ 2 8 ಚೌಕ್ ಆಯ್ತು. ಅರ್ಥ ಆಯ್ತಾ. ಇನ್ನ ಈ ತರ ಚಿತ್ರ ನೋಡಿದಾಗ ಇಲ್ಲೂ ಕೂಡ ನೋಡ್ರಿ, ಇಲ್ಲಿ 1 ಇದು 2 ಇದು 3 ಅಂತ ಬರಿಬೇಕು. 1 2 3 ಅಂತ ಬರಿಬೇಕು. 1 2 3 4. ಆಮೇಲೆ ಕೊನೆಯ ಸಂಖ್ಯೆ ಮಲ್ಟಿಪ್ಲಿಕೇಶನ್. ಇಲ್ಲಿ 1 ಉಳಿತಾ ಬಿಟ್ಬಿಡ್ಬೇಕಷ್ಟೇ. 1 ಉಳಿಲಿ 2 ಉಳಿಲಿ 3 ಉಳಿಲಿ 4 ಉಳಿಲಿ, ಎಷ್ಟೇ ಸಂಖ್ಯೆ ಉಳಿದ್ರು ಬಿಟ್ಬಿಡ್ಬೇಕಷ್ಟೇ. ಬಟ್ ಈ ಸಂಖ್ಯೆಗೆ ಆ ಸಂಖ್ಯೆಗೆ ಮ್ಯಾಚ್ ಆಗುವಂತ ಸಂಖ್ಯೆ ಇರ್ಬೇಕಷ್ಟೇ. ಆಮೇಲೆ ನೋಡ್ರಿ 3 4 ಎಷ್ಟು 12 ಅಂದ್ರೆ 12. 12 ಹೆಂಗಂದ್ರೆ 1 2 3 4 5 6 7 8 9 10 11 12 12 ಅಕ್ಕವ. ಆಮೇಲೆ 2 3 6, 2 3 ಎಷ್ಟು 6, 3 4 12, 2 3 6, 1 2 2. ಆಯ್ತಾ. ನೆಕ್ಸ್ಟ್ ನೋಡ್ರಿ 12 6 18, 18 ಪ್ಲಸ್ 2 ಎಷ್ಟಾಗುತ್ತದೆ 20 20. 12 ಪ್ಲಸ್ 6 18, 18 ಪ್ಲಸ್ 2 ಎಷ್ಟು 20. ಈ ಚಿತ್ರದಲ್ಲಿ ಚೌಕಗಳ ಸಂಖ್ಯೆ ಎಷ್ಟು 20. ಇನ್ನು ಗಮನಿಸ್ಬೇಕಷ್ಟೇ. ನೆಕ್ಸ್ಟ್ ನೋಡ್ರಿ, ಇನ್ನ ಒಂಚೂರು ಡಿಫ್ರೆಂಟ್ ಆಗಿ ಕೊಡ್ತಾರೆ. ಈಗ ಆಲ್ರೆಡಿ ಹೇಳೇನಿದ್ರು ಈ ಚಿತ್ರದಲ್ಲಿ ಎಷ್ಟು ಅಂತ ಹೇಳಿ 5 ಅಂತ ಹೇಳಿ. ಹೆಂಗು 1 2 3 4. ಆಮೇಲೆ ಸೊ ದೊಡ್ಡದು 1,
ದೊಡ್ಡದೊಂದು ಚೌಕ್ ಅಂತ ಕೇಳಿದಾಗ ಟೋಟಲ್ 5 ಚೌಕ್ ಹಾಕವು, 5 ಚೌಕ್. ಇನ್ನು ಇಂಥವು ಎಷ್ಟಾವ ಅಲ್ಲಿ 2 ಚೌಕ್ ಅದಾವ. ದೊಡ್ಡ ಸಣ್ಣದೊಂದು ಚೌಕ್ ಇದೆ, ದೊಡ್ಡದೊಂದು ಚೌಕ್ ಇದೆ ನೋಡ್ರಿ. ಅಂದ್ರಾಗ ಇದು ಒಂದು ಇಲ್ಲಿ ದೊಡ್ಡ ಚೌಕದಾಗ 5, ಆಮೇಲೆ ಸಣ್ಣ ಚೌಕದಾಗ 5 ಇದ ಬೇಸ್ ಇಡ್ಬೇಕು. 5 5 ಎಷ್ಟಾಗತ್ತೆ? ಸೊ 10. 10 ಹೆಂಗೈತೆ ಅಂದ್ರೆ ಇಲ್ಲಿ ನೋಡ್ರಿ, ಈ ತರ ಒಂದ್ ಚೌಕ್ ಇದ್ರ 5, ಇದೊಂದು ಚೌಕ್ ಇದ್ರ ಈ ಚೌಕದಲ್ಲಿ ಎಷ್ಟಾಯ್ತು? ಇಲ್ಲಿ 5 ಆಯ್ತು ಈ ತರ. ಆಮೇಲೆ ದೊಡ್ಡದೊಂದು ಚೌಕ್ ಇದೆ ನೋಡ್ರಿ, ಈ ತರ ದೊಡ್ಡದೊಂದು ಚೌಕ್ ಇದ್ದಾಗ ಆ ದೊಡ್ಡ ಚೌಕದಲ್ಲಿ ಮತ್ತೆ 5 ಅಂದ್ರೆ ದೊಡ್ಡ ಚೌಕದಲ್ಲಿ 5, ಸಣ್ಣ ಚೌಕದಲ್ಲಿ 5, 5 5 ಎಷ್ಟು? 10. ಬೇಸ್ ಯಾವ್ದೋ ಇದು. ಈ ಚಿತ್ರ ನೋಡಿದ ತಕ್ಷಣ 5 ಚೌಕ್ ಹಾಕವ. ಆಮೇಲೆ ಈ ತರ ನೋಡಿದಾಗ ಇಲ್ಲೂ ಕೂಡ 5 + 5 10 ಆಯ್ತು. ಅದೇ ತರ ಗಮನಿಸಿ. ನೆಕ್ಸ್ಟ್ ನೋಡ್ರಿ, ಈ ತರ ಇದೆ ನೋಡ್ರಿ. ಈ ತರ ಇದ್ದಾಗ ಸೊ ಇಲ್ಲಿ ನೋಡ್ರಿ, ಸ್ಮಾಲ್ ಚೌಕ್ ಇದ್ರ ಅಲ್ಲಿ 5 ಒಂದು, ಈ ತರ ಒಂದು ಸ್ಮಾಲ್ ಇದ್ರ ಅಲ್ಲಿ 5 ಚೌಕ. ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡ ಇದ್ರ ಅಲ್ಲಿ ಕೂಡ 5, ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡ ಇದ್ದಾಗ ಸೊ 5 5 5 5 ಎಷ್ಟು? ಸೊ ಟೋಟಲ್ 15 ಚೌಕಗಳಾಗುತ್ತವೆ. ಈ ಚಿತ್ರ ನೋಡಿದ ತಕ್ಷಣ ಭಯ ಪಡಬಾರ್ದು, ಕರೆಕ್ಟ್ ಆಗಿ ಬೇಸ್ ನೋಡ್ಕೋಬೇಕು. ಯಾವ ಬೇಸ್ ಅಂದ್ರೆ ಇದು. ಈ ಚಿತ್ರದಲ್ಲಿ ಎಷ್ಟು ಸೊ ಚೌಕ್ ಅಂತ ಕೇಳಿದಾಗ, ಈ ಚಿತ್ರದಲ್ಲಿ ಎಷ್ಟು ಚೌಕ್ ಅಂತ ಕೇಳಿದಾಗ ಟೋಟಲ್ 5 ಅಂತ ಹೆಂಗ್ ಹೇಳ್ತಿರಲ್ಲ ಅದೇ ತರ ಇಂದ 3 ಅದಾವ. ಸಣ್ಣದೊಂದು, ಅದಕ್ಕಿಂತ ದೊಡ್ಡದೊಂದು, ಅದಕ್ಕಿಂತ ದೊಡ್ಡದೊಂದು. ಸೊ ಟೋಟಲ್ ಎಷ್ಟು? 15 ಅಂತ ಹೇಳ್ಬೇಕಷ್ಟೇ, ಗಮನಿಸ್ಬೇಕಷ್ಟೇ. ಇನ್ನ ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗಂದ್ರ ಇಲ್ಲಿ ನೋಡ್ರಿ, ಇದು ಈ ಕೆಳಗಿನ ಚಿತ್ರದಲ್ಲಿರುವ ಆಯತಗಳ ಸಂಖ್ಯೆ ಎಷ್ಟು ಅಂತ ಇದೆ. ಅಂದ್ರ ಆಯತಗಳ ಸಂಖ್ಯೆ ಅಂದಾಗ ಇದೊಂದಾಯ್ತು. 2 ಬಾಹುಗಳು ಸಮದವ, ಇಲ್ಲಿ 2 ಬಾಹುಗಳು ಸಮದವ. ಆಯ್ತಾ? 2 ಬಾಹುಗಳು ಸಮ ಇದ್ರ ಉಳಿದೆರಡು ಬಾಹುಗಳು ಸಮ ಇರ್ತಾವ. ಇದಕ್ಕೆ ಆಯತ ಅಂತ ಕರಿತೀವಿ. ಇಲ್ಲಿ ಒಂದೇ ಒಂದು ಆಯತ, ಇದು ಓನ್ಲಿ 1 ಆಯತ. ಇನ್ನು ನೆಕ್ಸ್ಟ್ ನೋಡ್ರಿ, ಈ ತರ ಇದ್ದಾಗ ಇದ ಏನ್ ಮಾಡ್ಬೇಕು? ಇದು ಕೂಡ ನಾವು ಟ್ರಿಕ್ಸ್ ಅನ್ನ ಬಳಕೆ ಮಾಡ್ಬೇಕು. ಯಾವ ತರ ಬಳಕೆ ಮಾಡ್ಬೇಕಂದ್ರೆ 1 ಮತ್ತು 2, ಇಲ್ಲೂ ಕೂಡ 1 ಮತ್ತು 2 ಬಳಕೆ ಮಾಡ್ಬೇಕಷ್ಟೇ. ಇಲ್ಲಿ ಏನ್ ಮಾಡ್ಬೇಕಂದ್ರ ಇಲ್ಲಿ ಸಂಖ್ಯೆಗಳನ್ನ ಕೂಡಿಸ್ಬೇಕು ನಾವು. 1 2 ಎಷ್ಟಾಗುತ್ತದೆ? ಇಲ್ಲಿ 3 ಆಗುತ್ತದೆ. 1 + 2 ಎಷ್ಟಾಯ್ತು? 3 ಆಯ್ತು. ಇಲ್ಲಿ 1 + 2 ಎಷ್ಟಾಯ್ತು? ಇಲ್ಲೂ ಕೂಡ 3 ಆಯ್ತು. ಈ ಏನು ಇಲ್ಲಿ 3 ಇಲ್ಲಿ 3 ಬಂತಲ್ಲ, ಇದು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಷ್ಟೇ. 3 × 3 ಮಾಡಿದಾಗ ಈ ಚಿತ್ರದಲ್ಲಿ 9 ಆಯತಗಳಾಗುತ್ತವೆ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ 9 ಅಂದ್ರ ಅಡ್ಡ ಸಾಲ ಮತ್ತು ಕಂಬ ಸಾಲ. ಈ ಕಂಬ ಸಾಲ ಮತ್ತು ರೋ ಅಂಡ್ ಕಾಲಮ್ ಅನ್ನ ಪ್ಲಸ್ ಮಾಡ್ಬೇಕು. ರೋ ಮತ್ತು ಕಾಲಮ್ ಅನ್ನ ಪ್ಲಸ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 1 2 3, 1 + 2 3, 3 × 3 9 ಅಂತ ಹೇಳ್ಬೇಕಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನ ನಾವು ನಾರ್ಮಲ್ ಆಗಿ ಚೆಕ್ ಮಾಡಿದಾಗ ಗಮನಿಸ್ಬೇಕು. ಇಲ್ಲಿ ನೋಡ್ರಿ, ಇದು ಒಂದು ಆಯತ, ಇದು 2ನೇ ಆಯತ, ಆಮೇಲೆ ಇದು 3ನೇ ಆಯತ. ಮತ್ ಚೌಕ್ ಕಾಣಬಾರ್ದು ಇದಕ್ಕಷ್ಟೇ. ಇಲ್ಲಿ 3 ಆಯ್ತು, ಅದ್ರ ಪಕ್ಕದಲ್ಲಿ ಇಲ್ಲಿ 3, ಇದು 4ನೇದು, ಇದು 5 ಆಯ್ತು, ಆಮೇಲೆ ಇದು 6 ಆಯತ ಆಯ್ತು. 6 ಆಯತ ಆದ್ರ ನೆಕ್ಸ್ಟ್ ನೋಡ್ರಿ, ಇದು 7ನೇ ಆಯತ, ಇದು 7, ಆಮೇಲೆ ಇದು 8, ಆಮೇಲೆ ದೊಡ್ಡದು ಇದು ಟೋಟಲ್ ದೊಡ್ಡದು ಎಷ್ಟು? 9 ಆಯ್ತು. ಈ ತರ ನೋಡಿದಾಗ ಎಷ್ಟಾಯ್ತು? 9 ಆಯ್ತು. ಇದನ್ನ ನಾವು ನೆಕ್ಸ್ಟ್ ಟ್ರಿಕ್ಸ್ ಮುಖಾಂತರ ಹೆಂಗ್ ಬಳಕೆ ಮಾಡ್ಬೇಕನ್ನ ನೋಡೋಣ. ಇಲ್ಲಿದೆ ನೋಡ್ರಿ, ಈ ಚಿತ್ರದಲ್ಲಿ ಯಾವ ತರ ಟ್ರಿಕ್ಸ್ ಅನ್ನ ಬಳಕೆ ಮಾಡ್ಬೇಕಂದ್ರೆ ನಿಮ್ಗೆ ಹೇಳ ಆಲ್ರೆಡಿ. ಇಲ್ಲಿ ನೋಡ್ರಿ, 1 2 3, 1 2 3 ಅನ್ನ ಬರಿಬೇಕು. 1 2 3 ಎಷ್ಟಾಯ್ತು? ಸೊ 6 ಆಯ್ತು. 1 2 3 ಕೂಡಿಸಾಗ ಎಷ್ಟಾಯ್ತು? 6 ಆಯ್ತು. ಅಲ್ಲಿ ಇವು ಕೂಡಿಸಾಗ 6 ಬಂತು, ಇಲ್ಲಿ ಕೂಡಿಸಾಗ ಎಷ್ಟು ಬಂತು? 6 ಬಂತು. ಇಂಟು 6 ಮಾಡುದು. 6 6 ಎಷ್ಟು? 36. ಈ ಚಿತ್ರದಲ್ಲಿ ಆಯತಗಳ ಸಂಖ್ಯೆ ಎಷ್ಟು ಕೇಳಿದಾಗ 36 ಆಯತಗಳಾಗುತ್ತವೆ. 36 ಇಸ್ ಪರ್ಫೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ಅಷ್ಟೇ. 36 ಈ ಚಿತ್ರದಲ್ಲಿ ಇರ್ತಕ್ಕಂಥ ಒಂದು ಆಯತಗಳು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗಮನಿಸ್ಬೇಕಷ್ಟೇ. ಅದು ಕಡಿಮೆ ಜಾಸ್ತಿ ಇಲ್ಲ, ಏನ್ ಪ್ರಶ್ನೆ ಇಲ್ಲ. 1 2 3, 1 2 3 4 ಅಂತ ಇದೆ. ಎಲ್ಲ ಕೂಡಿಸಾಗ ಎಷ್ಟಾಗುತ್ತದೆ? 10 ಆಗುತ್ತದೆ. ಇಲ್ಲಿ 1 2 3 ಕೂಡಿಸಾಗ ಎಷ್ಟಾಗುತ್ತದೆ? 6 ಆಗುತ್ತದೆ. ಆಯ್ತಾ? ಅಲ್ಲಿ 10 ಆಯ್ತು, ಇಲ್ಲಿ 6 ಆಯ್ತು. ಏನ್ ಮಾಡ್ಬೇಕು? 6 × 10 ಎಷ್ಟಾಗುತ್ತದೆ? 60. ಅಂದ್ರ ಈ ಚಿತ್ರದಲ್ಲಿ ಇರ್ತಕ್ಕಂಥ ಒಟ್ಟು ಆಯತಗಳ ಸಂಖ್ಯೆ ಎಷ್ಟು ಕೇಳಿದಾಗ 60 ಆಗುತ್ತದೆ. 60 ಇಸ್ ಪರ್ಫೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ಗಮನಿಸ್ಬೇಕಷ್ಟೇ. ಮತ್ತೆ ನೆಕ್ಸ್ಟ್ ನೋಡ್ರಿ, ಇಲ್ಲಿದೆ ಇದೇ ತರ ಗಮನಿಸ್ಬೇಕು. ಇಲ್ಲೂ ಕೂಡ ನಂಬರ್ನ ನೀವು ಆಡ್ ಮಾಡ್ತಾ ಬರ್ಬೇಕು, ಪ್ಲಸ್ ಮಾಡ್ತಾ ಬರ್ಬೇಕು. ನೋಡ್ರಿ, 1 2 3 4, 1 2 3 4 5 4 ಅಂದಾಗ 10 ಆಗುತ್ತದೆ. 1 2 3, 3 + 3 ಎಷ್ಟು? 6, 6 + 4 ಎಷ್ಟು? 10 ಆಯ್ತು. ಅದೇ ತರ ಇಲ್ಲಿ 1 2 3 4 5 ಇಸ್ಕೊಲ್ಟು ಎಷ್ಟಾಯ್ತು? 15 ಆಯ್ತು. ಇಲ್ಲಿ ಕೂಡಿಸಾಗ ಎಷ್ಟಾಯ್ತು? 10 ಆಯ್ತು. ಇಲ್ಲಿ ಕೂಡಿಸಾಗ ಎಷ್ಟಾಯ್ತು? 15 ಆಯ್ತು. 10 × 15, 10 × 15 ಅಂದ್ರೆ 150. 150 ಆಯತಗಳಾಗುತ್ತವೆ. ಈ ಚಿತ್ರದಲ್ಲಿ ಟೋಟಲ್ ಎಷ್ಟು ಆಯತ ಕೇಳಿದಾಗ
ಒಂದು 150 ಆಯತಗಳಾಕವ. ಹೀಗೆ ನೀವು ಕೌಂಟ್ ಮಾಡ್ತಾ ಹೋದಾಗ ಟೈಮ್ ವೇಸ್ಟ್ ಆಕತಿ. ಇಂಥವ್ ಏನ್ ಮಾಡ್ಬೇಕಂದ್ರೆ ಟ್ರಿಕ್ಸ್ ಅನ್ನ ಬಳಕೆ ಮಾಡ್ಕೊಂಡ ಡೈಲಿ ಏನ್ ಮಾಡ್ಬೇಕು, ಇಂಥವ್ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಎಲ್ಲರೂ ಕಂಟಿನ್ಯೂಸ್ ಆಗಿ ವಿಡಿಯೋನ ಕಂಪ್ಲೀಟ್ ಆಗಿ ಮತ್ತೊಮ್ಮೆ ರಿಪೀಟ್ ವಿಡಿಯೋಗಳನ್ನ ನೋಡ್ರಿ. ಇವೆಲ್ಲ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಯತಗಳ ಮೇಲೆ, ನಿಮ್ಗೆ ತ್ರಿಭುಜಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ, ಅದಕ್ಕೆ ಜಾಸ್ತಿ ಫೋಕಸ್ ಮಾಡೀನಿ. ಜಾಸ್ತಿ ನೀವೇನ್ ಮಾಡ್ರಿ, ಆಯತಗಳ ಬಗ್ಗೆ ಒಂದು ಕಾನ್ಸಂಟ್ರೇಟ್ ಮಾಡ್ರಿ. ಅದ್ರ ಜೊತೆಗೆ ಚೌಕಗಳ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ರಿ, ಸರಳ ರೇಖೆನೂ ಕಾನ್ಸಂಟ್ರೇಟ್ ಮಾಡ್ರಿ. ಅದ್ರ ಜೊತೆಗೆ ಜಾಸ್ತಿ ಫೋಕಸ್ ಮಾಡೋದು ತ್ರಿಭುಜಗಳ ಬಗ್ಗೆ. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಏನ್ ಮಾಡ್ರಿ, ಇಂಥ ವಿಡಿಯೋಗಳನ್ನ ವಾಚ್ ಮಾಡ್ರಿ. ನೆಕ್ಸ್ಟ್ ಆಯ್ತಾ? ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.